ಕಲಾವಿದರಿಗೆ ಚಪ್ಪಾಳೆ ಬರಲಿ. ಕಲಾವಿದರಿಗೆ ಯಾವಾಗಲೂ ಚಪ್ಪಾಳೆನೇ ಪ್ರೋತ್ಸಾಹ ಅಂತ ಹೇಳ್ತಾ ಬಹಳ ಪ್ರೀತಿಯಿಂದ ಬಂದಿರುವಂತಹ ನಿಮ್ಮೆಲ್ಲರಿಗೂ ಕೂಡ ಆ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೀವಿ ಸ್ನೇಹಿತರೆ. ಇದೀಗ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ಪರಮ ಪೂಜ್ಯರ ಪ್ರವಚನವನ್ನ ನಾವೆಲ್ಲರೂ ಕೇಳೋಣ. ದಯವಿಟ್ಟು ಶ್ರೀ ಗುರುನಾಥ ಸ್ವಾಮೀಜಿಗಳು, ಮುದ್ದಬಳ್ಳಿ, ಕೊಪ್ಪಳ. ಸ್ನೇಹಿತರೆ, ಸ್ವಲ್ಪ ಕೊಂಚ ಚೇಂಜಸ್ ಇದೆ. ನಮ್ಮ ಪರಮ ಪೂಜ್ಯರು ಆದಂತಹ ಶ್ರೀ ಶಂಕರಾತ್ಮಾನಂದ ಸರಸ್ವತಿ ಸ್ವಾಮೀಜಿಗಳು, ವಡ್ನಾಳ, ದಾವಣಗೆರೆ, ಇವರಿವಾಗ ನಿಮ್ಮನ್ನೆಲ್ಲ ಕುರಿತು ಕಾರ್ಯಕ್ರಮದಲ್ಲಿ ಆಶೀರ್ವಚನವನ್ನ ನೀಡ್ತಾ ಇದ್ದಾರೆ. ಓಂ ಶ್ರೀ ಗುರುಭ್ಯೋ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣ ಸೂತ್ರಭಾಷ್ಯಕೃತ ವಂದೇ ಭಗವಂತೋ ಪುನಃ ಪುನಃ. ಇಂದು ನಮ್ಮ ಕರ್ನಾಟಕದ ರಾಜಧಾನಿ ಇರುವ ಬೆಂಗಳೂರು ನಗರದಲ್ಲಿ ಟೌನ್ ಹಾಲಲ್ಲಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ವತಿಯಿಂದ ನಮ್ಮ ಕೆ ಪಿ ನಂಜುಂಡಿಯವರ ಒಂದು ನೇತೃತ್ವದಲ್ಲಿ ನಮ್ಮ ರಾಜ್ಯದ ಎಲ್ಲ ಮಕ್ಕಳ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡು ತುಂಬ ಅತ್ಯದ್ಭುತವಾದಂಥ ಒಂದು ಕಾರ್ಯಕ್ರಮ ಅಂತ ಹೇಳ್ತೇವೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಪರಮ ಪೂಜ್ಯರಲ್ಲಿ ನಮ್ಮ ಗೌರವಪೂರ್ವಕ ನಮನ ಸಲ್ಲಿಸುತ್ತಾ, ಹಾಗೆ ಮುದ್ದು ಮಕ್ಕಳೇ ಮತ್ತು ಎಲ್ಲ ಪೋಷಕರೇ ವರ್ಗದವರೇ, ಹಾಗೆ ಇಲ್ಲಿ ಬಂದಿರುವಂಥ ಎಲ್ಲ ಸಮಾಜದ ಅನೇಕ ಜಿಲ್ಲೆ ಬಂದಿರುವಂಥ ಮುಖಂಡರೇ ಮತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಯಾರೆಲ್ಲ ಸಹಕಾರ ನೀಡಿದ್ದಾರೆ ಎಲ್ಲ ಬಂದಿರುವಂಥ ಎಲ್ಲ ಒಂದು ಬಾಂಧವರೇ, ಸಮಾಜದ ಸದ್ಭಕ್ತ ಮಹಾಶಯರೇ, ನಿಜಕ್ಕೂ ಇದು ತುಂಬ ಅಪರೂಪದ ಕಾರ್ಯಕ್ರಮ ಅಂತ ಹೇಳ್ತೇವೆ. ಯಾಕೆಂದರೆ ನಮ್ಮ ವಿಶ್ವಕರ್ಮ ಸಮಾಜ ಅನ್ನುವಂಥದ್ದನ್ನು ಕಳೆದ 35 ವರ್ಷಗಳಿಂದ ಇಡೀ ಬೇರೆ ಸಮುದಾಯಗಳ ಪರಿಚಯ ಮಾಡಿಸ್ಕೊಟ್ಟಿರುವಂಥ ಏಕೈಕ ವ್ಯಕ್ತಿನ ನಮ್ಮ ಕೆ ಪಿ ನಂಜುಂಡಿ ಅವರು ಅಂತ ಹೇಳೋಕ್ಕೆ ಇಷ್ಟಪಡ್ತೇವೆ. ಇಂಥ ಒಂದು ಮುಖಂಡರು ಸಮಾಜದಲ್ಲಿರುವಂಥ ಕೆಲವೊಂದು ಕುಂದುಕೊರತೆಗಳನ್ನು, ಸಮಾಜಕ್ಕೆ ಏನು ಬೇಕಾಗಿದೆ ಅನ್ನುವಂಥ ರೀತಿಯಲ್ಲಿ ಚಿಂತನೆ ಮಾಡಿಕೊಂಡು ಈ ಒಂದು ಶೈಕ್ಷಣಿಕವಾಗಿರುವಂಥ ಒಂದು ಕ್ಷೇತ್ರದಿಂದ ಮಕ್ಕಳಿಗೆ ಒಂದು ಬೆನ್ನು ತಟ್ಟುವಂಥ ಕಾರ್ಯಕ್ರಮ ಅಂದರೆ ಪ್ರತಿಭಾ ಪುರಸ್ಕಾರವನ್ನು ಮಾಡುವಂಥ ಕಾರ್ಯಕ್ರಮ ಕೂಡ ತುಂಬ ಹೆಮ್ಮೆಯ ವಿಷಯ ಇದೆ. ಯಾಕಂದರೆ ಈ ವಿದ್ಯೆಗೆ ಸಲ್ಲುವಂಥ ಒಂದು ಪ್ರೋತ್ಸಾಹ ಅಂದರೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಅವರೆಲ್ಲರಿಗೂ ಸಮೇತ ನಾವು ಬೆನ್ನು ತಟ್ಟುವಂಥ ಕಾರ್ಯಕ್ರಮ ಮಾಡಿದ್ದಾದರೆ ಆ ಸಮಾಜದಂಥ ಎಲ್ಲ ಮಕ್ಕಳಿಗೆ ಮತ್ತು ನಮ್ಮ ವಿಶ್ವಕರ್ಮ ಸಮಾಜದ ಜನರಿಗೆ ಒಂದು ಭರವಸೆ ಮೂಡುತ್ತೆ. ಯಾಕಂದರೆ ನಮ್ಮ ಜೊತೆಯಲ್ಲಿ ನಮ್ಮ ಸಮಾಜದ ಮುಖಂಡರು ಮತ್ತು ನಾಯಕರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಇನ್ನು ಮುಂದೆ ನಾವು ನಿರ್ಭಯವಾಗಿ ನಿರ್ಭೀತರಾಗಿ ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸ್ಬೋದು ಅನ್ನುವಂಥ ರೀತಿಯಲ್ಲಿ ಚಿಂತನೆ ಮಾಡಲಿಕ್ಕೆ ಅವಕಾಶ ಆಗ್ತಾ ಇದೆ. ಇಂಥ ಒಂದು ಕಾರ್ಯಕ್ರಮ ಸಮಾಜಕ್ಕೆ ಆಗಬೇಕಾಗಿದೆ. ಅಂಥ ಒಂದು ಕಾರ್ಯಕ್ರಮವನ್ನು ಇಡೀ ರಾಜ್ಯ ಮಟ್ಟದಲ್ಲಿ ನಮ್ಮ ಕೆ ಪಿ ನಂಜುಂಡಿಯವರು ಮಾಡಿದ್ದಾರೆ. ಯಾವ ರೀತಿಯಲ್ಲಿ ಅಂದರೆ ನೋಡಿ, ಈ ವಿದ್ಯೆ ಅನ್ನುವಂಥ ಸಂಪತ್ತು ಹೇಗಿರುತ್ತೆ ಅಂತ, ನೀವು ಮಕ್ಕಳಿಗೆ ಬೇರೆಲ್ಲ ಸಂಪತ್ತನ್ನು ಕೊಡಬಹುದು, ಕೊಟ್ಟರು ಸಮೇತ ಯಾವುದೇ ರೀತಿಯ ಶಾಶ್ವತಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕಾಗಿ ಯಾವ ಸಂಪತ್ತು ಕೊಡಬೇಕು ಶಾಶ್ವತಗಿರ್ಲಿಕ್ಕೆ ಸಾಧ್ಯ ಅಂದರೆ ಎಲ್ಲಿವರೆಗೆ ಅಂದರೆ ಆ ಭಗವಂತ ಮನುಷ್ಯನಿಗೆ ಎಷ್ಟು ಆಯುಷ್ಯ ಕೊಟ್ಟಿದೆ, ಆಯುಷ್ಯತ ಇರುವವರೆಗೆ ಸಂಪತ್ತು ಇರಬೇಕಂದ್ರೆ ಅದು ಎಂಥ ಸಂಪತ್ತು ಅಂದರೆ ವಿದ್ಯೆ ಅನ್ನೋದು ಸಂಪತ್ತನ್ನ ಅಂತ. ಅದಕ್ಕೆ ಶಾಸ್ತ್ರ ಮಾತನ್ನು ಹೇಳ್ತಾರೆ ಅಂದರೆ ನಚೌರಹಾರ್ಯಂ ನಚರಾಜಹಾರ್ಯ ನ ಭ್ರಾತೃಭಾಜ್ಯಂ ನಚ ಭಾರಕಾರಿ ವೇ ಕೃತೆ ವರ್ಧತ ಏವ ನಿತ್ಯ ವಿದ್ಯಾದಾನ ಸರ್ವಧನ ಪ್ರಧಾನಂ ಅಂತ. ಯಾವ ರೀತಿ ಅಂದರೆ ಸಂಪತ್ತು ನಚೋರಹಾರ್ಯಂ, ಯಾವ ಕಳ್ಳನಿಂದಲೂ ಸಮೇತ ಕದಲಿಕ್ಕೆ ಸಾಧ್ಯ ಇಲ್ಲ ವಿದ್ಯೆನ ಸಂಪತ್ತನ್ನ ಅಂತ. ನಚರಾಜಹಾರ್ಯಂ, ಇವತ್ತು ರಾಜರಿಲ್ಲ, ಮಂತ್ರಿಗಳಿದ್ದಾರೆ, ಬೇರೆ ಬೇರೆ ಇದ್ದಾರೆ, ಅವರ ಕೈಲಿಂದ ಸಮೇತ ಅವರ ಅಧಿಕಾರವನ್ನು ಬಳಸಿ ಆಕ್ರಮಣಕಾರ ನೀತಿಯನ್ನು ಪ್ರಯೋಗ ಮಾಡಿ ಸಮೇತ ನಮ್ಮಲ್ಲಿರುವಂಥ ವಿದ್ಯೆನ ಸಂಪತ್ತನ್ನು ಕದಲಿಕ್ಕೆ ಸಾಧ್ಯ ಇಲ್ಲ ಅಂತ. ನಾವು ಪ್ರಾರ್ಥಭಾಜ್ಯಂ, ಒಂದು ವೇಳೆ ಅಜ್ಜ ಅಥವಾ ಮುತ್ತಜ್ಜನೋ ಅಪ್ಪನೋ ಆಸ್ತಿಯನ್ನು ಮಾಡಿದರೆ ಪ್ರಾಪರ್ಟಿ ಇತ್ಯಾದಿಯೆಲ್ಲ ಮಾಡಿದರೆ ಕೊನೆಯಲ್ಲಿ ಹಣ ತಂಬಿದ್ರೆ ನನಗಿಷ್ಟು ಬರಬೇಕು ಭಾಗ, ನನಗಿಷ್ಟು ಬರಬೇಕು ಭಾಗ ಅಂತ ಪಾಲು ಮಾಡಲಿಕ್ಕಾಗುತ್ತೆ, ಭಾಗ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈ ವಿದ್ಯೆನ ಸಂಪತ್ತು ಭಾಗ ಮಾಡಲಿಕ್ಕೂ ಬರೋದಿಲ್ಲ ಅಂತ. ನಜ ಭಾರಕಾರಿ, ಬೇರೆ ಸಂಪತ್ತು ಚಿನ್ನ ಬೆಳ್ಳಿ ವಜ್ರ ವೈಡೂರಿ ಎಲ್ಲ ಇತ್ಯಾದಿ ಸಂಪತ್ತನ್ನು ಕೊಟ್ಟರೆ ಎಷ್ಟು ತನಕ ಓರ್ಲಿಕ್ಕೆ ಸಾಧ್ಯ ಮನುಷ್ಯ? ಅವನ ಸಾಮರ್ಥ್ಯ ಎಷ್ಟು ಅಲ್ಲಿ ತನಕ ತೊಗೊಳ್ಲಿಕ್ಕೆ ಸಾಧ್ಯ, ಓರ್ಲಿಕ್ಕೆ ಅಷ್ಟೇ.
ಆಮೇಲೆ ಸುಸ್ತಾಯ್ತು ನನಗೆ ಬೇಡಿದ್ರೆ ಆಸೆನೆ ಅಂದರೆ ಆರಂಭದಲ್ಲಿ ಪಡ್ಕೋಬೇಕಾದ್ರೆ ಆಸೆ ಇರುತ್ತೆ, ನನಗೆ ಅಷ್ಟು ಬೇಕು ಇಷ್ಟು ಬೇಕು ಅಂತೇಳಿ. ಕೊನೆಗೆ ತೊಗೊಂಡು ಹೋಗ್ಬೇಕಾದ್ರೆ ಅದು ಭಾರ ಅನಿಸಿ ಕೊನೆಗೆ ಅದರ ಮೇಲೆ ಆಸೆಯನ್ನು ಕಳ್ಕೊಳೋ ಸಾಧ್ಯತೆ ಇರುತ್ತೆ. ಆ ಥರ ಇರುವಂಥ ಸಂಪತ್ತಾದರೆ ಭಾರ ಅನಿಸುತ್ತೆ. ಆದರೆ ವಿದ್ಯೆಯ ಸಂಪತ್ತು ಯಾವುದೇ ಕಾರಣಕ್ಕೂ ಭಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಅಂಥ ಸಂಪತ್ತು ಅಂದರೆ ವಿದ್ಯೆ ಅಂತ. ವೇಗೃತೆ ವರ್ಧತ ಏವ ನಿತ್ಯಂ. ನಿಮ್ಮಲ್ಲಿರುವಂಥ ದುಡ್ಡು, ಚಿನ್ನ ಬೆಳ್ಳಿ ಇತ್ಯಾದಿ ಇದ್ದರೆ ಇನ್ನೊಬ್ಬರಿಗೆ ಕೊಟ್ಟರೆ ನಿಮ್ಮಲ್ಲಿ ಖಾಲಿ ಆಗುತ್ತೆ ಅಲ್ವಾ. ಆದರೆ ವಿದ್ಯೆಯ ಸಂಪತ್ತು ಹೇಗೆಂದರೆ ಯಾರೇ ಇನ್ನೊಬ್ಬರಿಗೆ ಧಾರೆ ಎರೆದಷ್ಟು, ಇನ್ನೊಬ್ಬರಿಗೆ ಬೋಧನೆ ಮಾಡಿದಷ್ಟು ಹೆಚ್ಚಿಗೆ ಆಗುತ್ತೆ ಹೊರತು ಅಕ್ಷಯ ಪಾತ್ರೆಯಲ್ಲಿರುವಂಥ ಯಾವುದೇ ವಸ್ತು ಹೆಚ್ಚಿಗೆ ಆಗುತ್ತಲ್ಲ ಆ ರೀತಿಯಲ್ಲಿ ನಿಮ್ಮಲ್ಲಿಂಥ ವಿದ್ಯೆಯನ್ನು ಬೇರೆಯವರಿಗೆ ದಾರಿ ಇರೋ ಸಮೇತ ಕೊಟ್ಟರು ಸಮೇತ ಅಕ್ಷಯ ಪಾತ್ರೆ ಹೆಚ್ಚಿಗೆ ಆಗುತ್ತೆ ಹೊರತು ಕಡಿಮೆ ಆಗಲಿ ಸಾಧ್ಯ ಇಲ್ಲ. ಅಂಥ ಸಂಪತ್ತನ್ನು ಮಕ್ಕಳಿಗೆ ಕೊಡಬೇಕು ಅಂತ. ಹಾಗಾಗಿ ಅಂಥ ಒಂದು ಸಂಪತ್ತು ಎಷ್ಟು ಮಾಡಿದೆ ಎಲ್ಲ ದಾನಗಳಿಂದ ಶ್ರೇಷ್ಠ ದಾನ ಸರ್ವಧನ ಪ್ರಧಾನ ವಿದ್ಯಾದಾನ ಅಂತ ಹೇಳ್ತೀವಿ. ಆ ರೀತಿಯಲ್ಲಿರುವಂಥದ್ದು. ಹಾಗಾಗಿ ಇಲ್ಲಿ ಬಂದಿರುವಂಥ ಎಲ್ಲ ಮಾತಾಪಿತರುಗಳ ಸಮೇತ ಒಂದನ್ನು ಚಿಂತನೆ ಮಾಡಬೇಕು. ಯಾಕಂದರೆ ಇವತ್ತು ನಮ್ಮ ಸಮಾಜ ಆರ್ಥಿಕವಾಗಿ ಹಿನ್ನಡೆ ಇರ್ಬೋದು, ಕಸುಬು ಏನು ಯಾರಿಗೆ ಗೊತ್ತಿಲ್ಲ ಅನ್ನೋಂಗಿಲ್ಲ. ಎಲ್ಲರ ಕಸುಬು ಮುಖಾಂತರ ನಾವು ಜೀವನ ಮಾಡ್ತಾ ಇದ್ದೇವೆ, ಮಕ್ಕಳು ಎಜುಕೇಷನ್ ಕೊಡಿಸ್ತಾ ಇದ್ದೇವೆ ಅಂದಾಗ ಇಲ್ಲಿ ನಾವು ರಾಜಕೀಯವಾಗಿ ನಮ್ಮ ಮೇಲೆ ಬರಲಿಕ್ಕೆ ಸಾಧ್ಯ ಆಗಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಂದ್ರೂ ಸಮೇತ ಇಲ್ಲಿ ಒಂದನ್ನು ಗಮನಿಸ್ಬೇಕು. ಯಾಕಂದರೆ ವಿದ್ಯೆ ಅನ್ನುವಂಥದ್ದು ಯಾರಪ್ಪ ಅವನ ಸೊತ್ತು ಅಲ್ಲ, ಪ್ರತಿಯೊಬ್ಬರಿಗೂ ಪಡಲಿಕ್ಕೆ ಅವಕಾಶ ಇದೆ. ಯಾರು ಪರಿಶ್ರಮ ಪಡ್ತಾರೆ ಅಂಥವ್ರಿಗೆ ವಿದ್ಯೆ ಒಲಿಯುತ್ತೆ ಅಂತ ಹೇಳ್ತೇವೆ. ಹಾಗಾಗಿ ಇಲ್ಲಿ ಹೆಂಗಿರ್ಬೇಕಂದ್ರೆ ನಾವು ರಾಜರಾಗಕ್ಕೆ ಹೋಗ್ಬಾರ್ದು, ಅಂದರೆ ಕಿಂಗ್ ಅಂತ ಹೇಳ್ತೀವಲ್ಲ, ಕಿಂಗ್ ಆಗಕ್ಕೆ ಹೋಗ್ಬಾರ್ದು, ಕಿಂಗ್ ಮೇಕರ್ ಆಗಬೇಕು. ಕಿಂಗ್ ಮೇಕರ್ ಆಗ್ಬೇಕಾದ್ರೆ ಏನು ಮಾಡೋಕ್ಕಾಗಿದೆ, ಇಡೀ ರಾಜ್ಯದ ಒಂದು ಚುಕ್ಕ ಹಿಡಿಬೇಕಂದ್ರೆ MLA MP ಅಥವಾ ಮುಖ್ಯಮಂತ್ರಿ ಆಗಬೇಕಂತೆಲ್ಲ. ನಮ್ಮ ಮಕ್ಕಳಿರುವಂಥ ಓದುವಂಥ ಮಕ್ಕಳಿಗೆ IAS ಅನ್ನು ಕರೆಕ್ಟ್ ಸರಿಯಾದ ರೀತಿಯಲ್ಲಿ ನಾವು ಅವ್ರಿಗೆ ಓದಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾದರೆ ಎಲ್ಲ MLA ಇರ್ಬೋದು, MP ಇರ್ಬೋದು, ಮಂತ್ರಿ ಇರ್ಬೋದು, ಇನ್ನೊಬ್ಬ ಮೇಲೆ ಕೇಂದ್ರದಲ್ಲಿ ಇರ್ಬೋದು, ಎಲ್ಲರನ್ನ ಕೈ ಬೆರಳಲ್ಲಿ ಆಡಿಸ್ಬೋದು. ಅಂಥ ಒಂದು ಅವಕಾಶ IAS ಅಧಿಕಾರ ಆಗಿರುವಂಥ ಅಧಿಕಾರಿಗಳಿರುತ್ತೆ. ಅಂಥ ಒಂದು ರೀತಿಯಲ್ಲಿ ಮಕ್ಕಳಿಗೆ IAS ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ನೀವೆಲ್ಲ. ಯಾಕೆ ಅಂದರೆ ಅದನ್ನು ಮಾಡಿದ್ದಾದರೆ ಕಿಂಗ್ ಮೇಕರ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಇವತ್ತೆಲ್ಲರ ಸಮೇತ ಯಾರೇ ರಾಜಕೀಯ ವ್ಯಕ್ತಿ ಬಂದರೂ ಸಮೇತ ಅವ್ರು ನೇರವಾಗಿ ಅವ್ರು ಮಾತಾಡಲ್ಲ, ಅವ್ರು ಮಾತಾಡಿಸ್ತಾರೆ. ಅಂಥ ಒಂದು ಕಾರ್ಯವನ್ನು ಮಾಡಲಿಕ್ಕೆ ನಮ್ಮ ಮಕ್ಕಳನ್ನ ತಯಾರು ಮಾಡಬೇಕು. ಯಾಕಂದರೆ ಇವತ್ತು ನಮ್ಮ ಪಂಚಕಸಗಳು ಇಲ್ಲ ಅಂತಲ್ಲ, ಪಂಚಕಸಗಳು ಇವತ್ತು ಯಾವ ರೀತಿಯಲ್ಲಿ ನಶಿಸುವ ಸನ್ನಿವೇಶದಲ್ಲಿದ್ದೇವೆ. ಎಲ್ಲ ತಂತ್ರಜ್ಞಾನ ಬಂದಾಗಿದೆ, ಎಲ್ಲ ಯಂತ್ರೀಕರಣ ಆಗೋಗಿದೆ. ಇವತ್ತು ಕೈ ಕಸು ತುಂಬ ಕಷ್ಟ ಆಗ್ತಾ ಇದೆ. ಅಂತಹ ಸನ್ನಿವೇಶದಲ್ಲಿ ಇವತ್ತು ನಾವು ಏಕೈಕವಾಗಿ ಸಮಾಜ ಬೆಳೆಸಲಿಕ್ಕೆ, ನಮ್ಮ ಸಮಾಜ ಮಕ್ಕಳನ್ನು ಬೆಳೆಸಲಿಕ್ಕೆ ಒಂದೇ ಒಂದು ಅಸ್ತ್ರ ಅಂದರೆ ಅದು ವಿದ್ಯೆ ಮಾತ್ರ ಅಂತ ಹೇಳ್ತೇವೆ. ಅಂಥ ವಿದ್ಯೆಯನ್ನು ನಾವೆಲ್ಲ ಪೋಷಕರು ಕೊಡಬೇಕು. ಅದರ ಜೊತೆಯಲ್ಲಿ ನಮ್ಮ ಸಮಾಜದ ಮುಖಂಡರು ಅಂತ ಅನ್ಸ್ಕೊಂಡ್ರಂಥ KP ನಂಜುಂಡಿ ಅಂತವರ ಮುಖಂಡರು ನಮ್ಮ ಸಮಾಜಕ್ಕೆ ಬೆಂಬಲವಾಗಿ ಬೆನ್ನೆಲುಬಾಗಿ ಮಕ್ಕಳಿಗೆ ನಾವು ನಿಲ್ತೇವೆ, ನೀವು ಓದಿ ನಮ್ಮ ಜೊತೆ ನಾವು ಇರ್ತೇವೆ ಅಂತ ಭರವಸೆನೆ ಕೊಟ್ಟಿಂದ ಕಾರ್ಯಕ್ರಮ ಮಾಡಿ ಬೆನ್ನು ತಟ್ಟುವಂಥ ಕೆಲಸ ಮಾಡಬೇಕು. ಹಾಗೆ ಮಾಡಿದ್ರೆ ಮಾತ್ರ ನಮ್ಮ ಸಮಾಜವನ್ನು ಈ ಒಂದು ಶಿಕ್ಷಣ ಕ್ಷೇತ್ರದಿಂದ ತುಂಬ ಉತ್ತಮವಾದ ಮಟ್ಟದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ, ಬೆಳೆಸೋಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಜೊತೆಲಿ ಇನ್ನೊಂದು ವಿಶೇಷ ಮಾತಂದರೆ, ನಮ್ಮನ್ನು KP ನಂಜುಂಡಿಯವರು ಕಳೆದ ಒಂದು ತಿಂಗಳ ಹಿಂದೆ ಇಡೀ ರಾಜ್ಯ ಮಟ್ಟದಲ್ಲಿ ವಧುವರರ ಅನ್ವೇಷಣೆ ಒಂದು ಸಮಾವೇಶ ಮಾಡಾಯಿತು. ಆ ಸಮಾವೇಶ ಎಷ್ಟು ಪ್ರಯೋಜನಕಾರಿ ಅಂದರೆ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಬಂದು ಅವ್ರ ಮಕ್ಕಳಿಗೆ ವರಗಳನ್ನೆಲ್ಲ ಹುಡ್ಕೊಂಡು ಹೋಗೋ ಸನ್ನಿವೇಶ ಕಾಣ್ತೇವೆ. ಅತ್ಯದ್ಭುತ ಯಶಸ್ವಿ ಕಾರ್ಯಕ್ರಮ ಅಂತ ಹೇಳ್ತೇವೆ. ಅಂಥ ಒಂದು ಸುಸಂದರ್ಭದಲ್ಲಿ ನಮ್ಮ KP ನಂಜುಂಡಿ ಮಾಡುವಂಥ ಕಾರ್ಯ ಸಾಧನೆ ಅತ್ಯದ್ಭುತ ಅಂತ ಶ್ಲಾಘನೆ ಮಾಡಲಿಕ್ಕೆ ತುಂಬ ಹೆಮ್ಮೆ ಅನಿಸ್ತದೆ ಇವತ್ತು. ಯಾಕಂದರೆ ಆ ಒಂದು ವೇದಿಕೆಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಕರ್ನಾಟಕದ ಉಪಮುಖ್ಯಮಂತ್ರಿಗಳಾಗಿ DK ಶಿವಕುಮಾರ್ ಬಂದಿದ್ದರು. ಬಂದಂಥ ಸನ್ನಿವೇಶದಲ್ಲಿ ಅವರಿಗೆ ನಮ್ಮ ಸಮಾಜ ವತಿಯಿಂದ ನಮ್ಮ ನಾಯಕರ ಅವರ ಒಂದು ಪರವಾಗಿ ಆ ಒಂದು ಯಾವ ರೀತಿಯ ಕಾರ್ಯಕ್ರಮ ಅಂದರೆ ಅವರಿಗೆ ಅವರ DK ಶಿವಕುಮಾರ್ ಅವರಿಗೆ ಸಮೇತ ತುಂಬ ಅಚ್ಚುಮೆಚ್ಚಾಗಿರುವಂಥ ಅಜ್ಜಯ್ಯನ ಫೋಟೋ ಕೊಟ್ಟು, ಈ ಅಜ್ಜನ ಸಂಪೂರ್ಣ ಅನುಗ್ರಹ ನಿಮಗಿರಲಿ, ಮುಂದಿನ ದಿನದಲ್ಲಿ ತಾವು ಖಂಡಿತವಾಗಿ ನಮ್ಮ ಕರ್ನಾಟಕ ರಾಜ್ಯದ CM ಆಗಿ ಬರಬೇಕು, ಮುಖ್ಯಮಂತ್ರಿ ಅಂತ ರೀತಿಯ ಶ್ರೋಷ ಅಂದರೆ ಒಳ್ಳೆ ಅನುಗ್ರಹ ಆಗಬೇಕು ಅಂತ ಆ ಒಂದು ವೇದಿಕೆಯಲ್ಲಿ ನಾವು ನಮ್ಮ ಒಂದು ಸಮಾಜ ಮುಖಾಂತರ ನಮ್ಮ KP ನಂಜುಂಡಿ ಸಮೇತ ಮಾಡಿದ ಒಂದು ಅಂದರೆ ಶುಭ ಸಂದೇಶವನ್ನು ಕೋರಿದ್ರು ಅವರಿಗೆ. ಆದರೆ ಆ ಒಂದು ವೇದಿಕೆಯ ಫಲಸ್ವರೂಪವಾಗಿ ಇವತ್ತು DK ಶಿವಕುಮಾರ್ ಅವರು ಈ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ತುಂಬ ಹೆಮ್ಮೆಯ ವಿಷಯ ಅಂತ ಹೇಳ್ತೇವೆ. ಅದಕ್ಕೆ ಅಂಥ ರೀತಿಯಲ್ಲಿ ನಮ್ಮ ಸಮಾಜ ಅಂತ ಒಂದು ಬೆಳೆಯುವಂಥವ್ರಿಗೆ ಅಥವಾ ಮೇಲೆ ಬರುವಂಥ ರಾಜಕೀಯ ವ್ಯಕ್ತಿಗಳಾಗಿ ಎಲ್ಲರಿಗೂ ಸಮೇತ ನಮ್ಮ ಸಮಾಜದ ಮುಖಂಡರಾಗಿರೋದು, ನಮ್ಮ ಸಮಾಜ ಜನರಾಗಿರೋದು ಬೆಂಬಲ ಕೊಡ್ತಾ ಇರಬೇಕು. ನಮ್ಮ ಸಮಾಜಕ್ಕೆ ಏನೆಲ್ಲ ಬೇಕಾಗಿದೆ ಅವ್ರ ಕಡೆಯಿಂದ ಸಹಿತ ಅನುದಾನ ಇತ್ಯಾದಿನ ಪಡ್ಕೊಳ್ಳೋಕೆ ಅವಕಾಶ ಆಗುತ್ತೆ ಅಂತ. ಹಾಗಾಗಿ ಅಂಥ ಒಂದು ಕಾರ್ಯ ಇವತ್ತು ನಿಜಕ್ಕೂ ನಾವು ತುಂಬ ಹೆಮ್ಮೆ ಪಡಬೇಕು. ಯಾಕೆಂದರೆ ಇಂಥ ನಮ್ಮ ವಿಶ್ವಕರ್ಮ, ಯಾಕಂದರೆ ಯಾಕೆ ಈ ಮಾತನ್ನು ಹೇಳಿದಂದರೆ, ಯಾವುದೇ ಒಂದು ಈ ಒಂದು ಭೂಲೋಕದಲ್ಲಿರುವಂಥ ಮನುಷ್ಯ ಆಗಲಿ ಪ್ರಾಣಿ ಯಾರೇ ಆಗಲಿ ಯಾವುದೇ ಮಾನವನ ಸಮೇತ ಅವನ ಜೀವನದ ಯಶಸ್ಸನ್ನು ಕಾಣಬೇಕಂದ್ರೆ ಅದು ಫಸ್ಟ್ ವಿಶ್ವಕರ್ಮ ಸಮಾಜದ ಅನುಗ್ರಹ ಆಗಬೇಕು ಅಂತ ಹೇಳ್ತೀನಿ ನಾನು.
ಅಂತ ಅನುಗ್ರಹ ಕಳೆದ ವೇದಿಕೆಯಲ್ಲಿ ಆಗಿದ್ದಕ್ಕೆ ಇವತ್ತು ಡಿ ಕೆ ಶಿವಕುಮಾರ್ ಅವರು CM ಆಗ್ತಾ ಇದ್ದಾರೆ ಅಂತ ತುಂಬ ಹೆಮ್ಮೆ ಪಡಬೇಕಾದ ವಿಷಯ ಅಂತ ಹೇಳ್ತೇವೆ. ಅದಕ್ಕೆ ಕಾರಣೀಭೂತರಂದ್ರೆ ನಾವು KP ನಂಜುಂಡಿಯವರು ಅಂತ ಹೇಳ್ತೇವೆ. ಅಂತ ಒಂದು ಕಾರ್ಯಕ್ರಮ ಮಾಡಿ ಅವ್ರ ಮುಖಾಂತರ ಅವ್ರ ಶುಭವನ್ನು ಕೋರಿದ್ದಕ್ಕೆ, ಅವರಿಗೆ ಅಚ್ಚುಮೆಚ್ಚಾಗಿರೋದು ಅಜ್ಜಯ್ಯನ ಫೋಟೋ ಕೊಟ್ಟಿದ್ದಕ್ಕೆ ಸಂಪೂರ್ಣ ಅನುಗ್ರಹ ಆಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಆ ಒಂದು ಸ್ಥಾನ ಪಡಿತಾ ಇದ್ದಾರೆ ಅಂತ ಹೇಳೋಕೆ ನಮಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಹಾಗೆ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ನಿಜಕ್ಕೂ ಇಲ್ಲಿ ತುಂಬ ಶ್ಲಾಘಿಸಬೇಕಾದಂಥ ವಿಷಯ ಅಂದರೆ, ನಮ್ಮ ಕೆಲವರು ಪೂಜಾರಿ ಹೇಳ್ತಾ ಹೋದ್ರು ಏನಂದರೆ, ನಮ್ಮ ಸಮಾಜದಲ್ಲಿ ಅನೇಕ ಜನ ಅಂತಂದರೆ ರಾಜ್ಯ ಮುಖಂಡರುಗಳು, ನಾನು ರಾಜ್ಯಾಧ್ಯಕ್ಷ ತುಂಬ ಜನ ಬೋರ್ಡ್ ಹಾಕ್ಕೊಂಡು ಕಾರ ಮೇಲೆಲ್ಲ ತಿರುಗಾಡೋ ತುಂಬ ಜನ ಇದ್ದಾರೆ. ಮೀಡಿಯಾದಲ್ಲಿ ಮಾಧ್ಯಮದಲ್ಲಿ ಬರುವಂಥ ತುಂಬ ಜನ ಇದ್ದಾರೆ. ಆದರೆ ಬರೀ ಹೆಸರು ಹೇಳ್ಕೊಂಡ್ರೆ ಸಾಕಾಗಲ್ಲ. ಆ ಹೆಸರು ತಕ್ಕಂತೆ ಸಮಾಜದ ಕೆಲಸ ಸೇವೆಗಳನ್ನು ಮಾಡಬೇಕು ಅಂತ ಹೇಳ್ತೇವೆ. ಅಂಥ ಸೇವೆ ಮಾಡಿದ್ರೆ ಮಾತ್ರ ಅಂಥ ಮುಖಂಡರನ್ನು ನಾವು ಬೆಂಬಲಿಸಬೇಕು ಅಂತ ಹೇಳ್ತೇವೆ. ಹಾಗಾಗಿ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮನ ತುಂಬ ಅತ್ಯದ್ಭುತವಾಗಿ ಅಚ್ಚುಕಟ್ಟಾಗಿ 750 ಮಕ್ಕಳಿಗೆ ಇವತ್ತು ಪುರಸ್ಕಾರ ಆಗ್ತಿರುವಂಥದ್ದು. ಇವತ್ತು ಕೊಡುವಂಥ ಒಂದು ಧನ ನಿಮಗೆ ಇದನ್ನೇ ಇದೆ ಅಂತಲ್ಲ, ಅದೇ ಅಂದರೆ ಈ ಆರಂಭದಲ್ಲಿ ಪ್ರಥಮ ಮೆಟ್ಟಿಲು ಅಂತ ಹೇಳ್ತೇವೆ. ಇಲ್ಲಿವರಿಂದ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋದು ತುಂಬ ಅಪರೂಪ ಅಂತ. ಹಾಗಾಗಿ ಇದೇನಪ್ಪ ಅಂದರೆ ನಿಮಗೆ ಸ್ಫೂರ್ತಿದಾಯಕವಾಗಿರಬೇಕು ಅಂತ. ಯಾಕಂದರೆ ಈ ಬೆಳೆಯುವಂಥ ಮಕ್ಕಳಿಗೆ ನಮ್ಮ ಸಮಾಜ ಕಡೆಯಿಂದ, ನಮ್ಮ ಮುಖಂಡರುಗಳಿಂದ ಅಥವಾ ಸ್ವಾಮಿಗಳ ಕಡೆಯಿಂದ ನಮಗೆ ಸಂಪೂರ್ಣವಾದ ಬೆಂಬಲ ಸಿಗ್ತಾ ಇದೆ. ನಮಗೂ ಸಮೇತ ಜೀವನ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅನ್ನೋಂಥ ಭರವಸೆನ ಮೂಡಬೇಕು, ಆಸಕ್ತಿಯನ್ನು ಮೂಡಿಸ್ಬೇಕು ಅಂತ ಒಂದು ಕಾರ್ಯಕ್ರಮ ಇವತ್ತು ಆಗ್ತಾ ಇದೆ. ಹಾಗಾಗಿ ಈ ಮುಖಾಂತರ ಹೇಳೋದಷ್ಟೇ, ನಮಗೆ ನಮ್ಮ ಸಮಾಜಕ್ಕೆ ಯಾರೆಲ್ಲ ಸೇವೆ ಮಾಡ್ತೀವಿ ಅಂತ ಬರ್ತಿದ್ದಾರೆ ಮುಖಂಡರು, ಅವ್ರಿಗೆಲ್ಲರಿಗೂ ಸಮೇತ ನಾವು ಬೆಂಬಲ ಕೊಡಬೇಕು. ಕೊಟ್ಟಾಗ ಮಾತ್ರ ಅವ್ರು ಬೆಳೀಲಿಕ್ಕೆ ಸಾಧ್ಯತೆ, ಅವ್ರು ಬೆಳೆದ ನಂತರದಲ್ಲಿ ಸಮಾಜಕ್ಕೆ ಕೆಲಸ ಕಾರ್ಯ ಮಾಡಲಿಕ್ಕೆ ಅವಕಾಶಗಳಾಗ್ತವೆ ಅಂತ. ಹಾಗಾಗಿ ಅಂಥ ನಿಟ್ಟಿಯಲ್ಲಿ ಇವತ್ತು ನಮ್ಮ KP ನಂಜುಂಡಿಯವರು ಸಮೇತ ಅದರ ಜೊತೆಯಲ್ಲಿ ಅನೇಕ ಜನ ಕೈ ಜೋಡಿಸಿದ್ದಾರೆ. ಎಷ್ಟೋ ಜನ ಅಂದರೆ ಕೆಲವರು ಎಲೆಮರೆ ಕಾಯಿ ಆಗಿದ್ದಾರೆ, ಗೊತ್ತೇ ಆಗಲ್ಲ. ಆದರೂ ಸಮೇತ ಅವರ ಜೊತೆಯಲ್ಲಿ ಕಂಕಣಬದ್ಧರಾಗಿ ಕೈ ಜೋಡಿಸ್ಕೊಂಡಿದ್ದ ಒಂದು ಅತ್ಯದ್ಭುತವಾದ ಕಾರ್ಯಕ್ರಮ ಮಾಡೋ ಮುಖಾಂತರ ಇಡೀ ರಾಜ್ಯಕ್ಕೆ ಒಳ್ಳೆಯ ಸಂದೇಶ ಕೊಡೋ ಮುಖಾಂತರ ನಾವು ನಿಮ್ಮ ಸಮಾಜ ಜೊತೆಲಿ ಇದ್ದೇವೆ ಅನ್ನುವಂಥ ಒಂದು ಸಂದೇಶ ಕೊಡೋ ಮುಖಾಂತರ ಇಂಥ ಕಾರ್ಯಕ್ರಮ ಮುಖಾಂತರ ಕೊಟ್ಟಿದ್ದಾರೆ ಅವರು. ಹಾಗಾಗಿ ಅಂಥ ಒಂದು ನಾಯಕರಿಗೆ ನಾವೆಲ್ಲರೂ ಸಮೇತ ಇನ್ನೂ ಉತ್ತರೋತ್ತರ ಅಭಿವೃದ್ಧಿಯನ್ನು ಆಗಬೇಕು. ಮುಂದೆ ಬರುವಂಥ ನಮ್ಮ ಕರ್ನಾಟಕದ ರಾಜಕೀಯ ಚಿತ್ರಣ ಇದೆ, ಸರ್ಕಾರ ಹೊಸದ ರೀತಿಯಲ್ಲಿ ರಚನೆ ಮಾಡ್ತಾ ಇದೆ ಈಗೆಲ್ಲ. ಪ್ರತಿಯೊಂದು ಸ್ಥಾನಮಾನಗಳಾಗಿರೋದು, ಪ್ರತಿಯೊಂದು ಸರ್ಕಾರ ರಚನೆ ಆಗ್ತಾಯಿದೆ. ಅಂತ ಒಂದು ಸರ್ಕಾರ ರಚನೆ ಮಾಡುವಂಥ ಒಂದು ವ್ಯವಸ್ಥೆಯಲ್ಲಿ ನಮ್ಮ KP ನಂಜುಂಡಿಯವರು ಸಮೇತ ಒಂದು ಸ್ಥಾನಮಾನಗಳು ಅತ್ಯದ್ಭುತವಂತ ಉತ್ತಮವಾದ ರೀತಿಯಲ್ಲಿ ಪ್ರಾಪ್ತಿ ಆಗಬೇಕಿರುವಂಥ ಆಶಯ ನಮ್ಮಲ್ಲಿದೆ. ಹಾಗಾಗಿ ಎಲ್ಲರ ಸಹಕಾರ ಇದೇ ರೀತಿ ಇದ್ದಿದ್ದಾದರೆ ಅವರು ಒಂದಲ್ಲ ಒಂದಿನ ಸಮೇತ ಮಂತ್ರಿಗಳಾಗುವಂಥ ಒಂದು ಅವಕಾಶಗಳು ಭಗವಂತ ಕರುಣಿಸೋಣ ಅಂತ ಹೇಳ್ತಾ, ಇಲ್ಲಿ ಬಂದಿರೋಂಥ ಎಲ್ಲರಿಗೂ ಸಮೇತ ಆ ಭಗವಂತ ಸಂಪೂರ್ಣ ಅನುಗ್ರಹ ಇರಲಿ. ಯಾರೆಲ್ಲ ಕೈ ಕಾಣದಂಥ ಕೈಗಳಿದ್ದಾವೆಲ್ಲ ಅವ್ರಿಗೂ ಸಮೇತ ಒಂದು ಬಲವನ್ನು ತುಂಬುವಂಥ ಕಾರ್ಯಕ್ರಮ ಇದಾಗಿದೆ. ಹಾಗಾಗಿ ನಮ್ಮೆಲ್ಲ ಸಂಪೂರ್ಣ ಸ್ವಾಮಿಗಳ ಅನುಗ್ರಹ ಆಗಲಿ, ಭಗವಂತ ಅನುಗ್ರಹ ನಿಮಗೆಲ್ಲ ಇರಲಿ ಅಂತ ಹೇಳ್ತಾ ನಮ್ಮ ಮಾತಿಗೆ ವಿರಾಮ ನೀಡ್ತಿದ್ದೇವೆ. ಓಂ ನಮೋ ವಿಶ್ವಕರ್ಮಣೆ. ಧನ್ಯವಾದಗಳು. ಈಗ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಸ್ವಾಮೀಜಿಯವರಿಗೆ ಗೌರವ ಸಮರ್ಪಣೆಯನ್ನ ಮಾಡುವಂತಹ ಸಮಯ. ಮೊದಲನೇದಾಗಿ ಶ್ರೀ ನಾಗಮೂರ್ತೇಂದ್ರ ಸ್ವಾಮೀಜಿಗಳು, ಲೇಬರ್ಗಿ ಮಠ, ಕೊಪ್ಪಳ, ಇವರಿಗೆ ಗೌರವ ಸಮರ್ಪಣೆ. ದಯಮಾಡಿ ತಾವೆಲ್ಲರೂ ಜೋರಾದ ಚಪ್ಪಾಳೆಯನ್ನ ಕೊಡಬೇಕಾಗಿ ವಿನಂತಿ. ನಮ್ಮ ಕಾರ್ಯಕ್ರಮದ ಕಳೆ ಹೆಚ್ಚಾಗಿರೋದಾಗಿರ್ಬೋದು ಅಥವಾ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಪ್ರತಿಭಾವಂತ ಮಕ್ಕಳಾಗಿರ್ಬೋದು, ನಿಮಗೆ ಅವರ ಮಾತುಗಳು ಸ್ಫೂರ್ತಿ ತುಂಬುವಂತಹ ಮಾತುಗಳು ಅಂತ ಹೇಳಬಹುದು. ಬಹುಶಃ ಅವರ ಆಶೀರ್ವಚನ ಕೇಳೋದೇ ಇಂದಿನ ಕಾರ್ಯಕ್ರಮದ ಒಂದು ಮುಖ್ಯ ಭಾಗ ಆಗಿತ್ತು ನಮಗೆ. ಹಾಗಾಗಿ ಜೋರಾದ ಚಪ್ಪಾಳೆಯನ್ನ ಕೊಡೋಣ. ಶ್ರೀ ನಾಗಮೂರ್ತೇಂದ್ರ ಸ್ವಾಮೀಜಿಗಳು, ಲೇಬರಿಗಿ ಮಠ, ಕೊಪ್ಪಳ, ಇವರಿಗೆ ಗೌರವ ಸಮರ್ಪಣೆ ಶ್ರೀ ಸುಂದರ್ ರವರು ಹಾಗೂ ಶ್ರೀ ವೀರೇಶ್ ರವರಿಂದ. ಸ್ವಾಗತ ಮಾಡೋದು ಶ್ರೀ ನೀಲಕಂಠ ಸ್ವಾಮೀಜಿಗಳು, ನಿಟ್ಟರಹಳ್ಳಿ, ತುಮಕೂರು, ಇವರಿಗೆ ಗೌರವ ಸಮರ್ಪಣೆ ಶ್ರೀ ಮುರಳಿ ಹಾಗೂ ಶ್ರೀ ಪ್ರಮೋದ್ ರವರಿಂದ. ಶ್ರೀ ದೊಡ್ಡೇಂದ್ರ ಸ್ವಾಮೀಜಿಗಳು, ಸುಲೇಪೇಟ್, ಗುಲ್ಬರ್ಗ, ಇವರಿಗೆ ಗೌರವ ಸಮರ್ಪಣೆ ಶ್ರೀ ಸುರೇಶ್ ರವರು ಹಾಗೂ ಶ್ರೀ ವಿಶ್ವನಾಥ್ ಇವರಿಂದ. ಶ್ರೀ ಶಂಕರಾತ್ಮನಂದ ಸರಸ್ವತಿ ಸ್ವಾಮೀಜಿಗಳು, ವಡ್ನಾಳ್, ದಾವಣಗೆರೆ, ಗೌರವ ಸಮರ್ಪಣೆ ಶ್ರೀ ಶಿವು ಹಾಗೂ ಶ್ರೀ ದೇವರಾಜ್ ರವರಿಂದ.
ರೆಡಿ ಇದ್ದಾರಾ? ಇದೆಲ್ಲ ತೆಗಿಯಪ್ಪ. ಅಲೋ ಬನ್ರಿ, ಇದೆಲ್ಲ ತೆಗೀರಿ ಚೇರಲ್ಲ. ಓ ರಜಾ, ಕೈ ತೆಗಿ. ನೀನ್ ಕೈ ಹಾಕಿ ಇಟ್ಕೊಂಡು ಕೈ ತೆಗಿ, ಚೇರ್ ಎತ್ತಬೇಕಿದಲ್ಲ. ಹಿಂದೆ ಹೋಗ್ರಿ, ಹಿಂದೆ. ಅಲೋ ಹಿಂದೆ ಹೋಗ್ರಿ ಮೇಡಮ್, ಜಾಗ ಬಿಡಿ. ಹಿಂದೆ ದಯಮಾಡಿ ಜೋರಾದ ಚಪ್ಪಾಳೆ ಕೊಡಬೇಕು. ಈ ಚೇರೆಲ್ಲ ತೆಗಿರಿ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಸ್ವಾಮೀಜಿಗಳವರ ಆಶೀರ್ವಾದ ವೈರೆಲ್ಲ ತೆಗೀರಿ. ಇಲ್ಲದೆ ಇಂದಿನ ಕಾರ್ಯಕ್ರಮ ಪೂರ್ಣ ಇವರೇ ವೈರೆಲ್ಲ ತೆಗಿರಿ, ಸೌಂಡು. ಶ್ರೀ ನಾಗಲಿಂಗ ಸ್ವಾಮೀಜಿಗಳವರಿಗೆ ಗೌರವ ಸಮರ್ಪಣೆ ಶ್ರೀ ಗಣೇಶ್ ರವರು ಹಾಗೂ ಶ್ರೀ ಪುರುಷೋತ್ತಮ್ ರವರಿಂದ. ಆಗ್ಲಿ, ಎಲ್ಲರಿಗೂ ಸ್ವಾಮೀಜಿಗೆ ಹಾಕಿಪ್ಪ, ಗೊತ್ತಿಲ್ಲ ಅವ್ರಿಗೆ. ಆಯ್ತಾಯ್ತು, ನೋಡಿ ವೈರೆಲ್ಲ ತೆಗಿರಿ, ಬೇಗ ಬೇಗ ತೆಗಿ ತೆಗಿ. ಯಾರಿಗ ಹಾಕಿಲ್ಲ ಆಗಪ್ಪ. ಹಾಗೂ ಶ್ರೀ ವಿಶ್ವೇಂದ್ರ ಸ್ವಾಮೀಜಿಗಳು ಲೇವರಿಗೆ ಮಠ ಕೊಪ್ಪಳ ಇವರಿಗೆ ಗೌರವ ಸಮರ್ಪಣೆ ಆಗಿರೋದು. ನೀವೆಲ್ಲ ನಡೀರಿ. ಶ್ರೀ ಲಿಂಗರಾಜ್ ರವರು ಹಾಗೂ ಶ್ರೀ ಶ್ರೀನಿವಾಸ್ ರವರಿಂದ. ವೈರೆಲ್ಲ ತೆಗಿರಿ. ಈಗ ನೊಣವಿನಕೆರೆ ಸ್ವಾಮೀಜಿಗಳು ಬರ್ತಾ ಇದ್ದಾರೆ. ಅವ್ರು ಬಂದ ಕೂಡ್ಲೇನೆ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡಿಬಿಡ್ತೇವೆ. ಯಾಕಂತ ಹೇಳಿದ್ರೆ ಸರ್ಕಾರ ಮಂತ್ರಿಗಳೆಲ್ಲ ಈಗ ಮಂತ್ರಿಗಳಾಗಿ ಯಾರು ಉಳಿದಿಲ್ಲ. ಅದರಿಂದ ನಾನು ಬಂದು ಹೇಳಿದ್ರು, ಈ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ನೀವೆಲ್ಲ ನೋಡಿರ್ಬೋದು. ಈ ಕಾರ್ಯಕ್ರಮದ ಇವತ್ತೇನು ಕಾರ್ಯಕ್ರಮ ಇದೆ, ಇದಕ್ಕೆ ಅಧ್ಯಕ್ಷರು ಬೇರೆ ನಮ್ಮ IC ಪಂಚಾಳ್ರವರು, ಗುಲ್ಬರ್ಗದವರು. ಈ ಸಮಾಜಕ್ಕೋಸ್ಕರ ದುಡ್ದಂಥವ್ರಿಗೆಲ್ಲ ನಾವು 70 ವರ್ಷ 75 ವರ್ಷ 80 ವರ್ಷ ಆಗ್ಬಿಟ್ರೆ ಯಾರನ್ನ ಗುರ್ತಿಸೋದಿಲ್ಲ. ಪಾಪ ಅವ್ರ ವಯಸ್ಸಾಗೋಯ್ತು ಅಂತ ಹೇಳಿ ಸಮಾಜ ಕೆಲವೊಂದು ಸಾರಿ ಅಲ್ಲಿ ಸಂಘಟನೆಯವರೆಲ್ಲ ಕೈ ಬಿಟ್ಬಿಡ್ತಾರೆ. ಆದ್ರೆ 25 ವರ್ಷಗಳ ಕಾಲ ನನ್ನ ಜೊತೆನಲ್ಲಿ ಹೋರಾಟ ಮಾಡಿ ಈ 3 ಕೊಡುಗೆಗಳನ್ನ ಕೊಡಿಸೋದಕ್ಕೆ ನನ್ನ ಜೊತೆನಲ್ಲೇ ಇದ್ದು, ಅವರಿಗೆ ಬೈಪಾಸ್ ಸರ್ಜರಿ ಆದ್ರೂ ಕೂಡ ಸಮಾಜ ಅಂತ ನಾನು ಗುಲ್ಬರ್ಗಾಗೆ ಹೋದ್ರೆ ಯಾವಾಗಲೂ ನನ್ನ ಜೊತೆನಲ್ಲೇ ಇದ್ದು, ಇಡೀ 35 ಲಕ್ಷ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ರಿಗೂ ಕೂಡ ವಯಸ್ಸಾದ್ರೂ ಪರವಾಗಿಲ್ಲ ಸಂಘಟನೆ ಉಳಿಬೇಕು ಅನ್ನುವಂಥ ಮಾರ್ಗದರ್ಶನವನ್ನ ಆದರ್ಶವನ್ನ ತೋರಿಸಿದಂಥವ್ರು IC ಪಂಚಾಳ್ರು. ಅವ್ರಿಗೆ ಇವತ್ತಿನ ವೇದಿಕೆಯ ಅಧ್ಯಕ್ಷರನ್ನಾಗಿ ನಾವು ಅವ್ರನ್ನ ಆಯ್ಕೆ ಮಾಡಿದ್ದೇವೆ. ದೊಡ್ಡ ಮನುಷ್ಯ ಆತ, ಸಮಾಜಕ್ಕೋಸ್ಕರ ಯಾವುದೇ ತ್ಯಾಗಕ್ಕೂ ಸಿದ್ಧ ಇರುವಂತ ವ್ಯಕ್ತಿಗಳು. ಇಂಥವ್ರು ನಮ್ಮ ಸಮಾಜದಲ್ಲಿ ಬಹಳಷ್ಟು ಜನ, ಸಾವಿರಾರು ಜನ ಇದ್ದಾರೆ. ಆದರೆ ಸಮಯ ಬಂದಾಗ ನಾವು ಅವ್ರನ್ನೆಲ್ಲ ಗುರುತಿಸಿ ನಿಮ್ಮಗಳ ಮುಂದೆ ಕೂರಿಸಿದಾಗ ಅವ್ರಿಗೆ ಒಂದು ರೀತಿನಲ್ಲಿ ಸಮಾಜಕ್ಕೆ ನಾವಿಷ್ಟೆಲ್ಲ ಮಾಡಿದ್ರು ಸಮಾಜ ನಮ್ಮನ್ನ ಗೌರವಿಸ್ಲಿಲ್ಲ ಅನ್ನೋಂಥ ಆ ಭಾವನೆಯನ್ನ ಅವ್ರ ಮನಸ್ಸಿನಿಂದ ತೆಗಿಬೇಕು ಅನ್ನೋದು ನನ್ನ ಉದ್ದೇಶ. ಅದು ಹಾಗಾಗಿ ಕಳೆದ ಬಾರಿ ವಧುವರರ ಅನ್ವೇಷಣಾ ಕಾರ್ಯಕ್ರಮಕ್ಕೆ ಮದ್ದೂರು ಬಸವರಾಜ್ ಅವ್ರನ್ನ ಮಾಡಿದ್ವಿ. ಈ ಸಂದರ್ಭದಲ್ಲಿ IC ಪಂಚಾಳ್ರು ಮಾಡಿದ್ದೇವೆ. ಮುಂದೆ ನಡೆಯುವಂತ ಎಲ್ಲಾ ಕಾರ್ಯಕ್ರಮಗಳನ್ನು ಕೂಡ ಸಮಾಜಕ್ಕಾಗಿ ದುಡಿದಂಥವ್ರನ್ನೇ ಗುರುತಿಸಿ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ತೀರ್ಮಾನವನ್ನು ನಾನು ತಗೊಂಡಿದ್ದೇನೆ. ಅದಕ್ಕೆ IC ಪಂಚಾಳ್ರು ಇವತ್ತು ಅಧ್ಯಕ್ಷತೆಯನ್ನು ವಹಿಸ್ಕೋತಾರೆ. ಈ ಕಾರ್ಯಕ್ರಮದ ನಡೆಯೋದಕ್ಕಿಂತ ಮುಂಚೆ ಅವರು ಬಂದು ಆಸೀನರಾಗ್ತಾರೆ. ನಿಮಗೆ ಮಾಹಿತಿ ಇರಲಿ, ಹುಡುಗರಿಗೆ ಮಾಹಿತಿ ಇರಲಿ, ನೀವೆಲ್ಲ ಇನ್ನೂ ಬಾಳಿ ಬದುಕಬೇಕಾಗಿರುವಂಥವ್ರು. ಸಮಾಜ ನಮಗೇನು ಕೊಟ್ಟಿದ್ದೀರಿ ಅಂದರೆ ಕೊಡಿಸ್ತಂಥವ್ರು ಇದ್ದಾರೆ ಅನ್ನೋದಕ್ಕೆ ಇದೆಲ್ಲ ಉದಾಹರಣೆಗಳು. ನಿಮಗೆ ನೀವು ಸಮಾಜಕ್ಕೆ ಏನಾದರೂ ಕೊಟ್ಟರೆ ನಾಳೆ ದಿವಸ ನಿಮ್ಮನ್ನು ಕೂಡ ಸಮಾಜ ಈ ರೀತಿ ಗೌರವಿಸುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇದು ಅದಕ್ಕೆ ಹುಡುಗರು ನೀವು ಸ್ವಾಮೀಜಿ ಬಂದರು ಅಂತ ಕಾಣುತ್ತೆ. ಹುಡುಗರು ನೀವು ಎಲ್ಲವನ್ನೂ ಕೂಡ ತಾಳ್ಮೆಯಿಂದ ಖುಷಿಯಿಂದ ನೋಡಿ ನಿಮ್ಮ ತಂದೆ ತಾಯಿಗಳಿಗೆ ಹೆಸರು ತರುವಂಥ ಕೆಲಸ, ಸಮಾಜದಲ್ಲಿ ಉಳಿಯುವಂಥ ಕೆಲಸ ನಿಮ್ಮದಾಗಬೇಕು ಅಂತ. ಯಾಕೆ ಮಾತಾಡಿದೆ ಅಂದರೆ 2-3 ನಿಮಿಷ ಗ್ಯಾಪ್ ಇತ್ತು, ಮಾತಾಡ್ಬಿಟ್ಟೆ ನಾನು. ಟಿಪ ಎಲ್ಲ ಹಾಕ್ಬೇಕು. ಬಂದ್ರ ಆ ಹುಡುಗರ್ದು ಶುರು ಮಾಡಿಬಿಡಿ. ಇವರೇ ಅಲ್ಲಲ್ಲ 4 ನಿಮಿಷ ಮೊದಲು ಇಲ್ಲ ವೇದಿಕೆ ಬರಲ್ಲ. ಸ್ವಾಮೀಜಿ ನೀವು ತಪ್ಪು ತಿಳ್ಕೊಂಡಿಲ್ಲ ಅಂದರೆ ನೀವು ಕೂಡ ಅಲ್ಲಿ ನಿಂತ್ಕೊಂಡು ಆಟ ನೋಡ್ಬಿಟ್ಟು ಆಮೇಲೆ ಬಂದ್ಬಿಡ್ಬೋದು ಮೇಲೆ. ಈ ಥರ ಡ್ಯಾನ್ಸ್ ನೋಡೋಕ್ಕಾಗಲ್ಲ. ನೀವು ಸಮಾಜದ್ದು ನೀವು ಮುಂದೆ ಕುತ್ಕೊಂಡ್ಬಿಟ್ಟು ಸ್ವಾಮಿ ಜೊತೆ ಮತ್ತೆ ನೀವು ಮೇಲೆ ಬಂದ್ಬಿಟ್ರೆ ಒಳ್ಳೇದು. ಅವ್ರು ಮುಂದಗಡೆ ಎಲ್ಲರಿಗೂ ಇಲ್ಲಿ ಜಾಗ ಬಿಟ್ಕೊಡಿ. ಇವರೇ ಸ್ವಾಮೀಜಿಗಳಿಗೆ
ಏನಪ್ಪ ಕರೆಕ್ಟು ನಾನು ಮಾಡಿದ್ದು. ಹಾಂ ಓಕೆ ಓಕೆ, ಕರೀರಿ ಸ್ವಾಮೀಜಿನ ಕರ್ಕೊಂಬರೋಣ ಬನ್ನಿ. ಸ್ವಲ್ಪ ಚೆನ್ನಾಗಿ ನಮ್ಮಲ್ಲಿ ಎಷ್ಟು ಜನರಿಗೆ ಗೊತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಚೆಂಡೆ ವಾದನ ನಮ್ಮ ಶಾಸ್ತ್ರೀಯ ಸಂಗೀತದ ಭಾಗವೇ ಆಗಿರೋದು. ಚೆಂಡೆ ವಾದನದ ಮೂಲಕ ನಮ್ಮ ಅತಿಥಿಗಳನ್ನ ಸ್ವಾಗತ ಮಾಡೋದು ಬಹುಶಃ ನಮ್ಮ ಸಂಸ್ಕೃತಿ ಪ್ರಕಾರ ಅದಕ್ಕಿಂತ ಸೂಕ್ತವಾದಂತಹ ಒಂದು ವಿಧಾನ ಇರೋದಿಲ್ಲ. ತಾವೆಲ್ಲರೂ ದಯಮಾಡಿ ಎದ್ದು ನಿಂತು ಗೌರವ ಸೂಚಿಸೋ ಮೂಲಕ ಅವ್ರಿಗೆ ಸ್ವಾಗತ ಕೋರ್ಬೇಕಾಗಿ ವಿನಂತಿ. ಇದೀಗ ನಮ್ಮ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಸ್ವೀಕರಿಸಿರುವಂತಹ ಡಾಕ್ಟರ್ ಕರಿವೃಷಭ ದೇಶಿಕೇಂದ್ರ ಶಿವಯೋಗೀಶ್ವರ ಮಹಾಸ್ವಾಮೀಜಿ ಅವರು ಸೋಮೆಕಟ್ಟೆ ಶ್ರೀ ಕಾಡಸಿದ್ದೇಶ್ವರ ಸಂಸ್ಥಾನ ಮಠ ನೊಣವಿನಕೆರೆ ಇವರನ್ನ ಪ್ರೀತಿಯಿಂದ ನಾವು ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಚಂಡೆ ವಾದ್ಯ ಘೋಷಣೆಗಳ ಮೂಲಕ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ಅವರಿಗೆ ಗೌರವವನ್ನ ಸಲ್ಲಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಮೇಬಿ ನಮ್ಮ ನೊಣವಿನಕೆರೆ ಅಜ್ಜಯ್ಯ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಸ್ನೇಹಿತರೆ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ ಹೇಳ್ಬಿಟ್ಟು ಮೊದಲ ಬಾರಿಗೆ ಹೇಳಿದವರೇ ನಮ್ಮ ನೊಣವಿನಕೆರೆ ಅಜ್ಜಯ್ಯ ಅವರು. ಹಾಗೆ ಅವರು ಕೂಡ ನೊಣವಿನಕೆರೆ ಅಜ್ಜಯ್ಯನ ಪರಮ ಭಕ್ತರು. ಈ ಒಂದು ಕಾಲದಲ್ಲಿ ಎತ್ತಿದ್ದಂಗೆ ಹೇಳುವಂತಹ ಏಕೈಕ ನಮ್ಮ ಅಜ್ಜಯ್ಯ ನೊಣವಿನಕೆರೆ ಅಜ್ಜಯ್ಯ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇರೋದು ನಿಜಕ್ಕೂ ಶ್ಲಾಘನೀಯ. ಹಾಗಾಗಿ ಅವರನ್ನ ನಾವು ವೇದಿಕೆ ಮೇಲೆ ಪ್ರೀತಿಯಿಂದ ಚಪ್ಪಾಳೆ ಮೂಲಕ ಬರಮಾಡಿಕೊಳ್ತಾ ನಮ್ಮ ನೊಣವಿನಕೆರೆ ಅಜ್ಜಯ್ಯಂಗೆ ಒಂದು ಪ್ರೀತಿಯ ಸ್ವಾಗತ, ನಲ್ಮೆಯ ಸ್ವಾಗತವನ್ನ ಕೋರ್ತಾ ಅಲ್ಲಿಂದನೇ ಅವರ ಒಂದು ಆಶೀರ್ವಾದವನ್ನ ಎಲ್ಲರೂ ಪಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಡಾಕ್ಟರ್ ದಯವಿಟ್ಟು ಸ್ವಲ್ಪ ಅನುವು ಮಾಡ್ಕೊಡ್ಬೇಕು, ಎಲ್ಲರೂ ಕುತ್ಕೋಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀ ಡಾಕ್ಟರ್ ಕರಿವೃಷಭ ದೇಶಿಕೇಂದ್ರ ಶಿವಯೋಗೀಶ್ವರ ಮಹಾಸ್ವಾಮಿಗಳವರು ಇವರನ್ನ ಸ್ವಾಗತ ಮಾಡ್ತಾ ಈಗ ಒಂದು ಅದ್ಭುತವಾದಂತಹ ನೃತ್ಯದ ಮೂಲಕ ಮತ್ತೊಮ್ಮೆ ಸ್ವಾಗತವನ್ನ ಕೋರೋದಕ್ಕೆ ವೇದಿಕೆ ಮೇಲೆ ಬಂದಿದ್ದಾರೆ ತಾಂಡವಂ ಡಾನ್ಸ್ ಕ್ರೂ ತಂಡದವರು. ನೋಡಿ, ಇಲ್ಲಿ ನಮ್ಮ ಯಾರು ಕಾರ್ಯಕರ್ತರಿದ್ದಾರೆ ದಯಮಾಡಿ ಗುರುಗಳಿಗೆ ಡ್ಯಾನ್ಸ್ ನೋಡೋದಕ್ಕೆ ಅವಕಾಶ ಮಾಡಿಕೊಡಿ. ಎಲ್ಲ ಕ್ಲಿಯರ್ ಮಾಡಿಸಿ, ಅಲ್ಲಿ ಎಲ್ಲ ಕುತ್ಕೊಳ್ಳಿ ಸರ್. ಇರೋ ಕಡೆನೆ ವಿಶ್ವನಾಥ್ ಎಲ್ಲ ಕೂರಿಸಿ, ಇರೋ ಕಡೆನೆ ಇಲ್ಲ ಆಸೆ ಕಳಿಸಿ. ಹಿಂದೆ ಡ್ಯಾನ್ಸ್ ಕಾಣಲ್ಲ ಸರ್, ಸ್ವಲ್ಪ ಸೈಡ್ಗೆ ಹೋಗಿ ಸರ್. ನೀವು ಅಡ್ಡ ನಿಂತ್ಕೊಂಡ್ರೆ ಡ್ಯಾನ್ಸ್ ಕಾಣಲ್ಲ. ನಮ್ಮ ಸಮಾಜದ ಹಾಡಾಡ್ತಾ ಇದ್ದಾರೆ, ಇಲ್ಲಿ ಯಾರು ಆಶೀರ್ವಾದ ತಗೊಂಡ್ಬೇಡಿ ದಯಮಾಡಿ ಸರ್. ಬೌನ್ಸರ್ಸ್ ನೀವೆಲ್ಲ ಇದು ಮಾಡಿ ಸರ್, ಸ್ವಲ್ಪ ಸೈಡ್ ಕಳಿಸಿ, ಕೂರಿಸಿ ಎಲ್ಲರನ್ನು. ಉಮೇಶ್ ಎಲ್ಲ ಕೂರಿಸ್ಬೇಕಲ್ಲಿ, ಸ್ವಾಮಿಗಳೆಲ್ಲ ತೊಂದರೆ ಮಾಡಬಾರ್ದು. ಎಲ್ಲ ಕೂರಿಸಿ, ಇಲ್ಲಿ ಡ್ಯಾನ್ಸ್ ಕಾಣೋದಿಲ್ಲ. ಇಲ್ಲಿ ವೇದಿಕೆ ಹತ್ರನೂ ಅಷ್ಟೇ, ಸೈಡಲ್ಲಿ ಯಾರು ನಿಂತ್ಕೊಬೇಡಿ, ಸೈಡಲ್ಲಿ ಎಲ್ಲ ಸೈಡ್ ಕಳಿಸಿ. ಸ್ಟಾರ್ಟ್ ಮಾಡಿ ಸರ್. ಶ್ರೀ ವಿಶ್ವಕರ್ಮ ಪರಬ್ರಹ್ಮಣಿ ನಮಃ. ಓಂ ಆದಿಶಕ್ತಿ ಕಾಳಿಕಾ ದೇವಿ ನಮಃ. ಓಂ ಶ್ರೀ ಸಿದ್ದಪ್ಪಾಜಿಯೇ ನಮಃ.
ಓಂ ಶ್ರೀ ಮೌನೇಶ್ವರಾಯ ನಮಃ. ಓಂ ಶ್ರೀ ವೀರ ಬ್ರಹ್ಮೇಂದ್ರ ಸ್ವಾಮಿಯೇ ನಮಃ. ಇಂದು ಈ ಕಾರ್ಯಕ್ರಮದ ಮೂಲಕ ಮನು, ಮಯ, ತೋಷ್ಟ, ಶಿಲ್ಪಿ, ವಿಶ್ವಜ್ಞ ವಂಶಸ್ಥರಾದ ವಿಶ್ವಕರ್ಮ ಸಮಾಜದ ವಿದ್ಯಾರ್ಥಿನಿಯರೇ, ಜನ್ಮ ನೀಡಿದ ತಂದೆ ತಾಯಿಗಳೇ, ಚಿನ್ನ, ಬೆಳ್ಳಿ, ಕಬ್ಬಿಣ, ಮರ, ಕಂಚು, ಶಿಲ್ಪ ದೈವದತ್ತವಾಗಿ ಬಂದ ಈ ಕಾಯಕದ ಮೂಲಕ ಜಗತ್ತಿನ ನಾಗರಿಕತೆಗೆ ಮಾತ್ರವಲ್ಲದೆ ಈ ಸೃಷ್ಟಿ ಮೇಲೆ ಇರತಕ್ಕಂತಹ ಪ್ರಕೃತಿಗೂ ಭೂಮಿ ಒಳಗೆ ಇರತಕ್ಕಂತಹ ಎಲ್ಲಾ ಖನಿಜಗಳಿಗೂ ಗೌರವ, ಮೌಲ್ಯ, ಆಕಾರ, ಆಯಸ್ಸನ್ನು ನೀಡಿ ಇಂದು ಭಾರತ ದೇಶದ ಸಂಸ್ಕೃತಿಗೆ ಇನ್ನೊಂದು ಮುಖವಾಗಿ ಕರ್ನಾಟಕ ರಾಜ್ಯದಲ್ಲಿ 35 ಲಕ್ಷಕ್ಕಿಂತ ಹೆಚ್ಚು, ದೇಶದಲ್ಲಿ 9 ಕೋಟಿಗಿಂತ ಹೆಚ್ಚು ಇರುವ ಸಮಾಜದ ಬಂಧುಗಳೇ, ಸಮಾಜಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ಹೋರಾಟ ಮಾಡುತ್ತಿರುವ ನಾಯಕರುಗಳೇ, ಮಹಿಳೆಯರೇ, ಯುವಕರೇ, ಸ್ವಾಮೀಜಿಗಳೇ, ಎಲ್ಲರಿಗೂ ವಿಶ್ವಕರ್ಮ ಮಹಾಸಭಾದಿಂದ ಅನಂತ ಅನಂತ ಪ್ರಣಾಮಗಳು. ಸಮಾಜದ ಎಲ್ಲ ಮಕ್ಕಳೇ, ವಿಶ್ವಕರ್ಮ ಸಮಾಜ ಒಂದು ಜಾತಿಯಲ್ಲ, ಇದೊಂದು ಸಂಸ್ಕೃತಿ. ಆಚಾರ ವಿಚಾರಗಳನ್ನು ಒಳಗೊಂಡು ವೈದಿಕತೆ ಹಾಗೂ ಪಂಚಕಾಯಕಗಳ ಮೂಲಕ ಭಾರತ ದೇಶ ಕಂಡಂತಹ ಶ್ರೇಷ್ಠ ಹಾಗೂ ದೈವ, ಅದುವೇ ವಿಶ್ವಕರ್ಮ ಸಮಾಜ. ಮನುಷ್ಯ ತನ್ನ ತಾಯಿ ಗರ್ಭದಿಂದ ಭೂಮಿಗೆ ಬರುವ ನಿಮಿಷದಿಂದ ಹಿಡಿದು ಸಾಯುವ ಕೊನೆಯವರೆಗೂ, ಸತ್ತ ನಂತರ ಅವನ ಆತ್ಮಕ್ಕೆ ಸಂಪೂರ್ಣ ಮುಕ್ತಿ ದೊರೆಯುವವರೆಗೂ ಈ ಸಮಾಜದ ಕಾಯಕಗಳು ಅವನೊಂದಿಗಿರುತ್ತದೆ. ಜೋಪಡಿಯಿಂದ ಹಿಡಿದು ಮಹಾರಾಜ ತಂಗುವ ಅರಮನೆಯ ತನಕ ಅಲ್ಲದೆ ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಯಾವುದೇ ಯುಗ, ಯಾವುದೇ ಕಾಲದಲ್ಲಿಯೂ ವಿಶ್ವಕರ್ಮರಿಲ್ಲದ ಕಾಲವಿಲ್ಲ, ಯುಗವಿಲ್ಲ. ಒಂದೇ ಮಾತಿನಲ್ಲಿ ಹೇಳಬೇಕಾದರೆ ವಿಶ್ವಕರ್ಮವಿಲ್ಲದ ಊರಿಲ್ಲ, ನಾಡಿಲ್ಲ, ದೇಶವಿಲ್ಲ, ಜಗತ್ತಿಲ್ಲ. ಹಾಗಾಗಿ ಇದೊಂದು ದೈವದತ್ತವಾದ ಸಮಾಜ. ವಿಶ್ವಕರ್ಮರ ಕೊಡುಗೆಗಳು ಒಂದಲ್ಲ, ಕೋಟ್ಯಾಂತರ. 33 ಮುಕುಟ ದೇವತೆಗಳ ಮುಖದರ್ಶನವನ್ನು ಸೃಷ್ಟಿಸಿದಂತಹ ಸೃಷ್ಟಿಕರ್ತ ವಿಶ್ವಕರ್ಮನ ಕುಲ ಇದು. ಸಾಮಾಜಿಕ ನ್ಯಾಯವನ್ನು ಆಚರಿಸಿದಂತಹ ಸಮಾಜವಿದು. ಆರಂಭಕ್ಕೆ ಅಂತ್ಯಕ್ಕೆ ಇದೊಂದೇ ಶಿವನ ತ್ರಿಶೂಲ, ವಿಷ್ಣುವಿನ ಸುದರ್ಶನ ಚಕ್ರ, ಇಂದ್ರನ ವಜ್ರಾಯುಧ. ಹೀಗೆ ಯಾವ ಯಾವ ಘಟ್ಟದಲ್ಲಿ, ಯಾವ ರೀತಿಯಲ್ಲಿ ಅನ್ಯಾಯ, ಅಧರ್ಮ ಹೆಚ್ಚಾದಾಗ ಎಲ್ಲಾ ದೇವತೆಗಳಿಗೆ ಆಪದ್ಬಾಂಧವರಾಗಿ ದೇವರ ರಕ್ಷಣೆಗೆ ನಿಂತವರು ಭಗವಾನ್ ವಿಶ್ವಕರ್ಮನ ವಂಶಜರು. ನಂತರ ಕಾಲ ಕಳೆದಂತೆ ಇಂತಹ ಸಮಾಜಕ್ಕೆ ಏನೆಲ್ಲ ಅನ್ಯಾಯವಾಯಿತು, ರಾಜರ ಕಾಲದಲ್ಲಿ ಏನೆಲ್ಲ ಕಷ್ಟಕ್ಕೆ ಗುರಿಯಾಯಿತು, ಈಗಿನ ಕಾಲಘಟ್ಟದಲ್ಲಿಯೂ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಎಂತಹ ಸ್ಥಿತಿಯಲ್ಲಿ ಈ ಸಮಾಜ ಗುರಿಯಾಯಿತು. ಈ ದೇಶಕ್ಕೆ, ಈ ನಾಡಿಗೆ, ಪ್ರತಿ ಹಳ್ಳಿಯಿಂದ ರಾಜಧಾನಿಯವರೆಗೂ ನಾವು ಮಾಡಿಕೊಟ್ಟ ಗುಡಿ ಗೋಪುರಗಳಿಗೆ ನಮಗೆ ಪ್ರವೇಶವಿಲ್ಲ. ನಮ್ಮ ಕುಲ ಕಸುಬುಗಳಿಗೆ ರಕ್ಷಣೆ ಇಲ್ಲ, ಗೌರವವಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಸಾಮಾಜಿಕ ನ್ಯಾಯದಿಂದ ಹೊರಗಿಟ್ಟ ಅನೇಕ ಸಮಾಜಗಳಲ್ಲಿ ನಮ್ಮನ್ನು ಇಟ್ಟಿದ್ದಾರೆ. ಕಾರಣ ಇಷ್ಟೇ, ರಾಜಕೀಯ ಪ್ರಜ್ಞೆ, ಸಂವಿಧಾನದ ಅರಿವು ನಮಗಿಲ್ಲದಿರುವುದು. ನಾಯಕತ್ವ ಬಂದಾಗ ಕಣ್ಮುಚ್ಚಿ ಒಬ್ಬರ ಕಾಲನ್ನು ಮತ್ತೊಬ್ಬರು ಎಳೆಯುವುದು. ಹಾಗಾಗಿ 25 ವರ್ಷಗಳ ಹಿಂದೆ ಕೆಪಿ ನಂಜುಂಡಿಯವರು ನಿಮ್ಮಗಳನ್ನೆಲ್ಲ ಸೇರಿಸಿಕೊಂಡು ಈ ನಾಡಿನ ತುಂಬೆಲ್ಲ ಪ್ರತಿ ಹಳ್ಳಿಗೂ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ಎಚ್ಚರಿಸಿ, ಪಾದಯಾತ್ರೆ, ಹೋರಾಟ, ಸಮಾವೇಶಗಳ ಮೂಲಕ ಇಡೀ ದೇಶ ಕರ್ನಾಟಕದ ವಿಶ್ವಕರ್ಮರನ್ನು ನೋಡುವಂತೆ ಮಾಡಿದರು. ಹೋರಾಟಗಳ ಮೂಲಕ ವಿಶ್ವಕರ್ಮ ಜಯಂತಿ, ಅಮರಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆ, ವಿಶ್ವಕರ್ಮ ಅಭಿವೃದ್ಧಿ ನಿಗಮ, ಹೀಗೆ ಹಲವಾರು ಕೊಡುಗೆಗಳನ್ನು ಸರ್ಕಾರದಿಂದ, ಗೌರವವನ್ನು ನಿಮ್ಮಗಳೊಂದಿಗೆ ಸೇರಿ ಸಮಾಜಕ್ಕೆ ಕೊಡಿಸಿದರು. ಈಗ ನಿಮಗೆ ಮೀಸಲಾತಿ ಬೇಕು. ಮೀಸಲಾತಿ ಮೂಲಕ ನಮ್ಮ ಸಮಾಜದ ಮಕ್ಕಳು ವಿದ್ಯಾವಂತರಾಗಿ ಸರ್ಕಾರದ ಅಧಿಕಾರಿಗಳಾಗಬೇಕು. ನಮ್ಮ ಕಸುಬುಗಳಿಗೆ ಸರ್ಕಾರದ ನೆರವು ಸಿಗಬೇಕು. ಪ್ರೀತಿಯ ವಿದ್ಯಾರ್ಥಿನಿಯರೇ, ಯುವಕರೇ, ಮುಖಂಡರುಗಳೇ, ಮೀಸಲಾತಿ ಎಂಬುದು ಒಂದು ವರ, ಶಾಪವಲ್ಲ. ಜಾತಿಗೂ ಮೀಸಲಾತಿಗೂ ಸಂಬಂಧವಿಲ್ಲ. ಆಚಾರ ವಿಚಾರಕ್ಕೂ ಮೀಸಲಾತಿಗೂ ಸಂಬಂಧವಿಲ್ಲ. ಮೀಸಲಾತಿ ಜಾತಿ ನೋಡಿ ಕೊಡುವುದಿಲ್ಲ. ಸಾಮಾಜಿಕ ನ್ಯಾಯದಿಂದ ವಂಚಿತರಾದವರಿಗೆ, ಶಿಕ್ಷಣದಿಂದ, ಆರ್ಥಿಕ ಸ್ಥಿತಿಯಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಕುಲ ಕಸಬುಗಳನ್ನು ರಕ್ಷಿಸಿಕೊಳ್ಳಲು ಆಗದವರಿಗೆ, ನಿರ್ಲಕ್ಷ್ಯಕ್ಕೆ ಒಳಪಟ್ಟವರಿಗೆ ಮೀಸಲಾತಿ ನೀಡಲಾಗುತ್ತದೆ. ನಮ್ಮ ಸಮಾಜದ ಶ್ರೇಷ್ಠತೆಯ ಜೊತೆಗೆ ದೈವಾಂಶದ DNA ನಮಗಿರುವಾಗ ಮೀಸಲಾತಿಗಳಿಂದ ನಮ್ಮಿಂದ ಯಾವುದೇ ಆಚಾರ, ವಿಚಾರ, ಧರ್ಮವನ್ನು ಕಿತ್ತುಕೊಳ್ಳಲು ಸಾಧ್ಯವಿಲ್ಲವೆಂಬ ಅರಿವು ಎಲ್ಲರಿಗೂ ತಿಳಿಸಿ.
ತಿಳಿಯದವರ ಯಾರ ಮಾತನ್ನು ಕೇಳದೆ ಸರ್ಕಾರದ ಆದೇಶಗಳು, ಸಂವಿಧಾನದ ಅವಕಾಶಗಳನ್ನು ಓದಿ, ಮೀಸಲಾತಿ ತಜ್ಞರ ಜೊತೆ ಚರ್ಚಿಸಿ, ಮೀಸಲಾತಿ ವಿರೋಧಿಸುವವರಿಗೆ ಮಾರ್ಗದರ್ಶನ ನೀಡಬೇಕೆಂಬುದೇ ಕೆಪಿ ನಂಜುಂಡಿಯವರ ಹಾಗೂ ಈ ನೃತ್ಯದ ಉದ್ದೇಶ. ನಿಮಗೆಲ್ಲರಿಗೂ ಜಯವಾಗಲಿ. ಜೈ ವಿಶ್ವಕರ್ಮ. 3, 2, 1, here we go! ಕುಲುಮೆಯ ಹಿರಿಯ ಒತ್ತು ಬಾ, ನಮ್ಮ ಜಡತೆಯ ಹಲವ ಮಾಡುವ ಓಂ ಸಾನಗಾಯ ಓಂ ನಿರಂಜನಾಯ ನಮ್ಮ ಕುಲ ಕಸುಬೆ ಕಲೆ, ಕಲೆಗೋ ಜಗವೆಲ್ಲ ಬೆಲೆ. ನಮ್ಮ ಕುಲ ಕಸುಬೆ ಕಲೆ, ಕಲೆಗೋ ಜಗವೆಲ್ಲ ಬೆಲೆ. ಕಲೆಗಾರರು ನಾವು ನೀವು, ಹಿಂದೆ ಉಳಿಯುವುದೇಕೆ, ಬನ್ನಿ ಮುಂದಕ್ಕೆ. ನಮಗೂ ಸಂಘಟನೆ ಇದೆ, ನಮದೇ ಹಕ್ಕುಗಳು ಇವೆ. ಚಿನ್ನ ಕೈಯಲ್ಲಿ ಇದ್ದು ಕಷ್ಟ ಪಡುವುದೇಕೆ, ವೇದಿಕೆ ಹುಟ್ಟಿಗಳ ಕಟ್ಟಿದ ಶಿಲ್ಪಿಗಳೇ ನಿಮ್ಮ ಬದುಕನ್ನು ನಿರ್ಮಿಸಿರಿ. ಕುಶಲಿಗಳೆಲ್ಲರೂ ಕೂಡಿ ಕುಲದ ಭವಿಷ್ಯ ಚಿತ್ರಿಸಿರಿ. ಹೇ ವಿಶ್ವಕರ್ಮ ವಿಶ್ವಕರ್ಮ, ಎದ್ದು ಬಾರ ಗೆದ್ದು ಬಾರ. ನಾವು ಈ ಮಣ್ಣ ಜನಕ್ಕೆ ಬೇಕಾದ ಜನ, ಈ ದೇಶ ಗಳಿಸಿ ತಂದ ಹಿರಿಮೆ ಕರಿಮೆ ಎಲ್ಲ ನಮ್ಮಿಂದಲ್ಲವೇ. ಅತ್ತ ಬೇಲೂರು ಗುಡಿ, ಇತ್ತ ಬಾದಾಮಿ ಗವಿ, ಇತಿಹಾಸ ಬರೆದು ಕೊಟ್ಟ ಕಲ್ಲ ಶಾಸ್ತ್ರವೆಲ್ಲ ನಮದೇ ಅಲ್ಲವೇ. ಚಾಣಗಳೆಲ್ಲ ಒಂದೆಡೆ ಸೇರಿ ಜಾಣರ ಮನೆ ಕಟ್ಟಿ, ಯೋಗ್ಯತೆಯಿಂದ ಮೇಲಕ್ಕೆ ಬಂದ ಕುಲದ ಬೆಂತಟ್ಟಿ. ಹೇ ವಿಶ್ವಕರ್ಮ ವಿಶ್ವಕರ್ಮ, ಎದ್ದು ಬಾರ ಗೆದ್ದು ಬಾರ. ಕುಲದ ಕಣ್ಣಾಗಿ ನಮ್ಮ ಮೌನೇಶ್ವರನೇ ಇರುವಾಗ, ಕುಲದ ಜೀವದುಸಿರಾಗಿ ಸಿದ್ದಪ್ಪಾಜಿಯು ಇರುವಾಗ, ನಮ್ಮಲ್ಲಿ ಎಂದು ಇಲ್ಲ ಒಡಕು ಇಲ್ಲ ಎಂದು ತೋರಿಸಿ. ಕುಲದ ಹೃದಯವೇ ಆಗಿ ಯೋಗಿ ವೀರ ಬ್ರಹ್ಮೇಂದ್ರ, ಕುಲದ ಆತ್ಮವೇ ಆಗಿ ಜಗದ ಆ ವಿಶ್ವಕರ್ಮ, ನಮಗೆ ಬೆಳಕಾಗಿ ಇರಲು ನಾವು ಯಾರು ಎಂದು ಜಗಕ್ಕೆ ಹೇಳಿರಿ. ಅಮೃತಗಳಿಗೆ ಕೂಡಿದ್ದೆ ಈಗ ಬೆರೆಯಿರಿ ನಿಮ್ಮೊಳಗೆ, ಈ ಅದೃಷ್ಟ ಬಿಟ್ಟರೆ ನಷ್ಟ ಮೆರೆಯಿರಿ ನಾಡೊಳಗೆ. ವಿಶ್ವಕರ್ಮ ವಿಶ್ವಕರ್ಮ, ಎದ್ದು ಬಾರ ಗೆದ್ದು ಬಾರ. ಕುಲದ ಕುಲುಮೆಯ ಹಿರಿಯ ಒತ್ತು ಬಾ, ನಮ್ಮ ಜಡತೆಯ ಹದವ ಮಾಡುವ ಹೇ ವಿಶ್ವಕರ್ಮ ವಿಶ್ವಕರ್ಮ.
ಧನ್ಯವಾದಗಳು ತಾಂಡವಂ ನೃತ್ಯ ಕಲಾವಿದರಿಗೆ. ವಿಶ್ವಕರ್ಮದ ಒಂದು ವಿಶ್ವರೂಪಿಯ ನೃತ್ಯವನ್ನ ವಿಭಿನ್ನವಾಗಿ ವಿಶೇಷವಾಗಿ ನಿಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸಿದ್ರು. ಅವರಿಗೆ ಧನ್ಯವಾದಗಳು. ಇದಕ್ಕೂ ಕೂಡ ನಮ್ಮ KP ನಂಜುಂಡಿ ಸರ್ ಅವರ ಬಹಳ ಸಹಕಾರವನ್ನು ಕೊಟ್ಟಿದ್ದಾರೆ. ಡ್ಯಾನ್ಸ್ ಮಾಡಿದ್ರೆ ಹೀಗೆ ಮಾಡಬೇಕು ಅಂತ ಹೇಳಿ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಎಲ್ಲರ ಪರವಾಗಿ ಧನ್ಯವಾದಗಳು. ಬೆಳಗ್ಗೆಯಿಂದ ಕಾರ್ಯಕ್ರಮ ಶುರುವಾಗಿದೆ. ನೀವೆಲ್ಲರೂ ಕೂಡ ಇಷ್ಟೊತ್ತಿಂದ ಶಾಂತವಾಗಿ ಕೂತಿದ್ದೀರಾ. ಅದು ನಮ್ಮೆಲ್ಲರಿಗೂ ಕೂಡ ಬಹಳ ಹೆಮ್ಮೆ ಕೊಡುವಂತಹ ವಿಚಾರ ಸ್ನೇಹಿತರೆ. ಸ್ನೇಹಿತರೆ, ಇಷ್ಟೋ ತನಕ ನಾನು ಮತ್ತೆ ಇಂಚರ ಅವರು ನಿರೂಪಣೆಯನ್ನ ಮಾಡ್ಕೊಂಡು ಬಂದ್ವಿ. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಸೀನಿಯರ್ ಮೋಸ್ಟ್ ಆಂಕರ್ ಶಂಕರ್ ಪ್ರಕಾಶ್ ಅವರು ನಮ್ಮ ಜೊತೆಲಿ ಜಾಯಿನ್ ಆಗ್ತಾ ಇದ್ದಾರೆ. ಅವರಿಗೆ ಒಂದ್ಸತಿ ಜೋರಾದ ಚಪ್ಪಾಳೆ ಬರಲಿ. ನೋಡಿ, ಸುದೀರ್ಘವಾದ ಪಯಣದಲ್ಲಿ ನಿರೂಪಣೆಯಲ್ಲಿ ತಮ್ಮದೇ ಆದ ಚಾಪನ್ನ ಮೂಡಿಸ್ಕೊಂಡಿರೋರವರು. ಯಾವಾಗಲೂ ಅಷ್ಟೇ ಕಲೆ ಜೊತೆಗೆ ವ್ಯಕ್ತಿತ್ವ ಇರಬೇಕು ಅಂತ ಹೇಳ್ತಾರೆ. ಆ ವ್ಯಕ್ತಿತ್ವ ನಾನು ಶಂಕರ್ ಪ್ರಕಾಶ್ ಸರ್ ಅಲ್ಲಿ ನೋಡಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಾವು ಕಾರ್ಯಕ್ರಮಕ್ಕೆ ಬಂದಾಗ ನಮಗೆ ಬಹಳ ನೀಟಾಗಿ ಸಪೋರ್ಟ್ ಮಾಡಿದ್ರು ಅವರು. ಅದು ನಂಗೆ ಬಹಳ ಖುಷಿ ಪಡುವಂತಹ ವಿಚಾರ. ಒಳ್ಳೇದಾಗ್ಲಿ ಸರ್, ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈಗ ಕಾರ್ಯಕ್ರಮದಲ್ಲಿ ನಿರೂಪಣೆಯನ್ನು ಮುಂದುವರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಇದೀಗ ವೇದಿಕೆಯ ಕಾರ್ಯಕ್ರಮದ ಆರಂಭಕ್ಕೆ ಮುನ್ನ ಪರಮ ಪೂಜ್ಯ ಶ್ರೀ ಮನ್ನಿಪ್ರ ಡಾಕ್ಟರ್ ಕರಿವೃಷಭ ದೇಶಿಕೇಂದ್ರ ಶಿವಯೋಗೀಶ್ವರ ಮಹಾಸ್ವಾಮಿಗಳನ್ನು ವೇದಿಕೆಗೆ ಶ್ರೀ ನಂಜುಂಡಿ ವಿಶ್ವಕರ್ಮ ಅವರು ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಶ್ರೀ IC ಪಾಂಚಾಳ್ರವರು ವೇದಿಕೆ ಕರೆತರಬೇಕಾಗಿ ವಿನಂತಿ. ಹಾಗೆಯೇ ಕನ್ನಡಪ್ರಭದ ಪ್ರಧಾನ ಸಂಪಾದಕರಾದ ಶ್ರೀಯುತ ರವಿ ಹೆಗಡೆ ಅವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ಕೋರಿಕೆ. ಬಂಧುಗಳೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಈಗಾಗಲೇ KP ನಂಜುಂಡಿ ಅವರು ವಿಶ್ವಕರ್ಮ ಅವರು ಇದೀಗ ವೇದಿಕೆಗೆ, ಅವರ ಜೊತೆ ಶ್ರೀ ರವಿಕುಮಾರ್ ಅವರು ಸಹ ಇದ್ದಾರೆ. ಇನ್ನು ಪಾಂಚಾಳ್ IC ಪಾಂಚಾಳ್ರವರು ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಅವರು ಸಹ ವೇದಿಕೆಗೆ ಸ್ವಾಮೀಜಿಗಳನ್ನು ಕರೆತರ್ತಾ ಇದ್ದಾರೆ. ವೇದಿಕೆಗೆ ಈಗಾಗಲೇ ಶ್ರೀಯುತ ರವಿ ಹೆಗಡೆ ಕನ್ನಡಪ್ರಭದ ಪ್ರಧಾನ ಸಂಪಾದಕರು ಸಹ ಆಗಮಿಸಿದ್ದಾರೆ. ದಯವಿಟ್ಟು ಆಸೀನರಾಗಿರಬೇಕಾಗಿ ವಿನಂತಿ. ಈಗಾಗಲೇ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಅವರಿಗೆಲ್ಲ ಗೌರವವನ್ನು ಅರ್ಪಿಸಲಾಗಿದೆ. ಶ್ರೀ ನಾಗಮೂರ್ತೇಂದ್ರ ಸ್ವಾಮೀಜಿಗಳು ಲೇಬರ್ಗಿ ಮಠ ಕೊಪ್ಪಳ, ಶ್ರೀ ನೀಲಕಂಠ ಸ್ವಾಮೀಜಿಗಳು ನಿಟ್ರಹಳ್ಳಿ ತುಮಕೂರು, ಶ್ರೀ ಶಂಕರಾತ್ಮಾನಂದ ಸರಸ್ವತಿ ಸ್ವಾಮೀಜಿಗಳು ವಡ್ನಾಳ್ ದಾವಣಗೆರೆ, ಶ್ರೀ ನಾಗಲಿಂಗ ಸ್ವಾಮೀಜಿಗಳು ಕೊಪ್ಪಳ, ಶ್ರೀ ದೊಡ್ಡೇಂದ್ರ ಸ್ವಾಮೀಜಿಗಳು ಸುಲೇಪಟ್ ಪೇಟ್ ಗುಲ್ಬರ್ಗ, ಶ್ರೀ ವಿಶ್ವೇಂದ್ರ ಸ್ವಾಮೀಜಿಗಳು ಲೇಬಗಿರಿ ಮಠ ಕೊಪ್ಪಳ, ಶ್ರೀ ಗುರುನಾಥ ಸ್ವಾಮೀಜಿಗಳು ಮುದಬಳ್ಳಿ ಕೊಪ್ಪಳ. ಇವರೆಲ್ಲರೂ ಸಹ ವೇದಿಕೆ ಮೇಲೆ ಈಗಾಗಲೇ ಉಪಸ್ಥಿತರಿದ್ದು ಅವರಿಗೆ ಗೌರವವನ್ನು ಈಗಾಗಲೇ ಅರ್ಪಿಸಲಾಗಿದೆ. ಗುಲ್ಬರ್ಗಾದಿಂದ ಆಗಮಿಸಿರುವಂತಹ ಶ್ರೀ IC ಪಾಂಚಾಳ್ರವರು ಅಧ್ಯಕ್ಷತೆ, ವಿನಯಕ್ಕೆ ಹೆಸರಾದಂಥವರು ಪಾಂಚಾಳ್ರವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಆಗಾಗಲೇ ನಾನು 2 ಬಾರಿ ಅವರ ಹೆಸರನ್ನ ಹೇಳಿದೆ. ಕೂತ್ಕೊಳ್ಳಿ. ಬಂಧುಗಳೇ, ಬೆಳಗಿನಿಂದ ಅಪಾರವಾದ ಕಾರ್ಯಕ್ರಮಗಳು ನಡೀತಾ ಇದೆ. ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ರಾಜ್ಯ ಮಟ್ಟದ ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ 2026ರ ಈ ಒಂದು ಪ್ರಮುಖ ವೇದಿಕೆಯ ಕಾರ್ಯಕ್ರಮದಲ್ಲಿ ಸ್ವಲ್ಪ ಹೊತ್ತಿನಲ್ಲೇ ಎಲ್ಲ ವಿದ್ಯಾರ್ಥಿನಿಯರಿಗೆ ಗೌರವವನ್ನು ಪರಮ ಪೂಜ್ಯ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಲಿದೆ. ತಮಗೆಲ್ಲರಿಗೂ ವಿಶೇಷವಾಗಿ ಈ ದಿನ 75%ಗಿಂತ ಹೆಚ್ಚು SSLC ಮತ್ತು 2ನೇ PUC ವಿದ್ಯಾರ್ಥಿಗಳಿಗೆ ಗೌರವವನ್ನು ವೇದಿಕೆ ಮೇಲೆ ಸಲ್ಲಿಸಲಾಗುತ್ತೆ. ಮೊದಲನೇದಾಗಿ ಈ ಎಲ್ಲ ವಿದ್ಯಾರ್ಥಿನಿಯರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಗಳನ್ನು ನಾವು ಸಲ್ಲಿಸೋಣ. ಯಾಕೆಂದ್ರೆ
ಈಗಾಗಲೇ ಅನೇಕ ಜನ ಸ್ವಾಮೀಜಿಗಳು ತಿಳಿಸಿದ್ರು, ವಿದ್ಯೆಯ ಮುಂದೆ ಯಾವ ಒಂದು ರೀತಿಯಾದಂತಹ ಜೀವನದಲ್ಲಿ ವಿದ್ಯೆ ಮಾತ್ರ ಹಣ ಖರ್ಚಾಗತ್ತೆ, ಆದ್ರೆ ವಿದ್ಯೆ ಮಾತ್ರ ಖರ್ಚಾಗಲ್ಲ. ತಂದೆ ತಾಯಂದ್ರು ಅಪಾರ ಪರಿಶ್ರಮ ಪಡೋದು, ತಮ್ಮ ಮಕ್ಕಳು ವಿದ್ಯಾವಂತರಾಗ್ಲಿ, ಅವರು ಒಂದು ಸಮಾಜದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಹೆಸರನ್ನ ಪಡೀಲಿ ಅನ್ನೋದಷ್ಟೇ ಅವರ ಆಸೆ ಆಗಿರುತ್ತೆ. ಆಮೇಲೆ ಸಣ್ಣವರಾಗಿದ್ದಾಗ ತಂದೆ ತಾಯಿ ಹೇಳುವಂತಹ ಮಾತುಗಳು ನಮಗೆ ಸರಿ ಅನ್ನಿಸದೇ ಇರಬಹುದು, ಆದರೆ ನೀವುಗಳು ವಯಸ್ಕರಾದಾಗ ತಂದೆ ತಾಯಿ ಹೇಳಿದೆ ಸರಿ ಅಂತ ಅನ್ಸುತ್ತೆ. ಆದ್ರಿಂದ ನೀವು ಯಾರು ತಪ್ಪನ್ನ ಮಾಡದೆ ನಿಮ್ಮ ತಂದೆ ತಾಯಿಗಳು, ಸ್ವಾಮೀಜಿಗಳು, ಗುರುಗಳು, ಹಿರಿಯರು ಹೇಳುವಂತಹ ಸಲಹೆ ಸೂಚನೆಗಳನ್ನ ಪಾಲಿಸಿ ಜೀವನದಲ್ಲಿ ಎಲ್ಲರೂ ಮೇಲ್ ಬರಬೇಕು. ಈ ಒಂದು ಹಿನ್ನೆಲೆಯಲ್ಲಿ ತಮಗೆಲ್ಲರಿಗೂ ಕಾರ್ಯಕ್ರಮದ ನಿರೂಪಕನಾದ ನಾನು ಶಂಕರ್ ಪ್ರಕಾಶ್, ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ವತಿಯಿಂದ ರಾಜ್ಯ ಮಟ್ಟದ ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ 2026ರ ಈ ಒಂದು ಐತಿಹಾಸಿಕ ಹಾಗೂ ಮನಮೋಹಕ ಸಮಾರಂಭಕ್ಕೆ ಮತ್ತೊಮ್ಮೆ ಆದರದ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೆರಿ ಹಾರ್ಟಿ ವೆಲ್ಕಮ್ ಟು ಆಲ್ ಆಫ್ ಯು ಲೇಡೀಸ್ ಅಂಡ್ ಜೆಂಟಲ್ಮೆನ್, ಬಾಯ್ಸ್ ಅಂಡ್ ಗರ್ಲ್ಸ್. ನಿಮ್ಮ ಒಂದು ಜೋರಾದ ಎನರ್ಜಿಯಲ್ಲಿದೆ, ವಿದ್ಯಾರ್ಥಿಗಳಲ್ಲಿ ಎನರ್ಜಿ ಕಾಣಿಸ್ತಾ ಇಲ್ಲ. ಕಾರ್ಯಕ್ರಮದ ಆರಂಭದಲ್ಲಿ ಇದೀಗ ತಾನೇ ವೇದಿಕೆಗೆ ಆಗಮಿಸಿರುವಂತಹ ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ಹಾಗೂ ಎಲ್ಲ ಗಣ್ಯರಿಗೆ ಕಾರ್ಯಕ್ರಮದ ಆರಂಭದಲ್ಲಿ ಅತ್ಯಂತ ಚಟುವಟಿಕೆಯಿಂದ ಬೆಳಗಿನಿಂದ ಓಡಾಡುತ್ತಿರುವಂತಹ ಶ್ರೀ ರವಿಕುಮಾರ್ ಅವರು ಸ್ವಾಗತವನ್ನು ಕೋರಬೇಕಾಗಿ ವಿನಂತಿ. ಅದಕ್ಕೂ ಮುನ್ನ ನಮ್ಮ ರಾಜ್ಯದ ರೆಡಿನಾ? ಆಮೇಲೆ ನಾಡಗೀತೆಗೆ ಮುಂಚೆ ವೇದಘೋಷ ಆದ್ಮೇಲೆ ಮದುವೆ ನಮ್ಮ ದೇಶದಲ್ಲಿ ಅಪಾರವಾಗಿರ್ತಕ್ಕಂಥದ್ದು ನಾವು ಮಾಡ್ತಾ ಹೋದು ಆ ದೇವನಿಗೆ ನಮಸ್ಕಾರ. ದೇವರಿಗೆ ಹಾಗೂ ಸಮಾಜಕ್ಕೆ ಮಾದರಿಯಾಗಿರ್ತಕ್ಕಂಥ ಸ್ವಾಮೀಜಿಗಳ ಆಶೀರ್ವಾದ ಇದ್ರೆ ಜೀವನದಲ್ಲಿ ನಾವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಿಗೆ ನಮಗೆ ಖಂಡಿತವಾಗ್ಲೂ ಯಶಸ್ಸು ಸಿಗತ್ತೆ. ನಾಡಗೀತೆಯ ಮುನ್ನ ವೇದ ಘೋಷದ ಮೂಲಕ ಇದೀಗ ಕಾರ್ಯಕ್ರಮದ ಆರಂಭವನ್ನು ಮಾಡ್ತಾ ಇದ್ದಾರೆ. ನೊಣವೀನಕೆರೆ ಮಠದಿಂದ ಆಗಮಿಸಿದ್ದಾರೆ ರಾಜು ಅವರಿಗೆ ವೇದಘೋಷ. ಬನ್ನಿ. ಶಂ ನೋ ಮಿತ್ರ ಶಂ ವರ್ಣಃ ಶಂ ನೋ ಬೃಹತ್ವರ್ಯಮಾಂ ಶಂ ನೋ ವಿಷ್ಣುರುರಕ್ರಮಾಃ ಶಂ ನ ಇಂದ್ರ ಬೃಹಸ್ಪತಿಃ ನಮೋ ಬ್ರಹ್ಮಣೇ ನಮಸ್ತೆ ವಾಯು ತಮೇವ ಪ್ರತ್ಯಕ್ಷಂ ಬ್ರಹ್ಮವಾಸ್ಮಿನ್ ತಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ರುದ್ರಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನವಾರವತೋ ತದ್ಭಕ್ತಾರವತೋ ಅವತು ಮಾಂ ಅವತು ಭಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಸಾಂಬಜೈ ನಮ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಹರ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಶಂಭೋ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಶ್ರೀ ಕಾಡಸಿದ್ದೇಶ್ವರ ಮಹಾರಾಜ್ ಕಿ, ಶ್ರೀ ಜಗದ್ಗುರು ವೀರ ಗಂಗಾಧರೇಶ್ವರ ಮಹಾರಾಜ್ ಕಿ, ವಿಶ್ವಗುರು ಮಾತಾ ಕಿ ಜೈ. ಸಾಂಬಜೈ ನಮ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಹಾಗೆಯೇ ನಮ್ಮ ರಾಜ್ಯದ ಮತ್ತೊಂದು ಸತ್ಸಂಪ್ರದಾಯ ಜಯ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ನಾಡಗೀತೆಗೆ ನಾವೆಲ್ಲರೂ ಸಹ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಇಡೀ ವಿಶ್ವದಲ್ಲಿ ಪ್ರಸಿದ್ಧಿಯಾಗಿದೆ. ದಯಮಾಡಿ ಎಲ್ಲರೂ ಸಹ ಎದ್ದು ನಿಲ್ಲಬೇಕಾಗಿ ವಿನಂತಿ. ನಾಡಗೀತೆಗಾಗಿ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರು ಸಹ ಐ ವುಡ್ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಪ್ಲೀಸ್ ರೈಸ್. ನಾಡಗೀತೆ. जय सुंदर
ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ನೃತ್ಯಾನ ಜನಕಣ ಹೋಲುವ ಹೊರೆಗಳ ಧಾಮ ಗಾಯಕ ವೈಣಿಕರ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜೈ ಸುಂದರ ನದಿ ವನಗಳ ನಾಡೆ ಜಯ ವೀರ ಸಋಷಿಗಳ ಬೀಡೆ ದಯವಿಟ್ಟು ಎಲ್ಲ ಕುಳಿತುಕೊಳ್ಳಿ. ಈಗಾಗಲೇ ನಾನು ತಿಳಿಸಿರೋ ಹಾಗೆ ರವಿಕುಮಾರ್ ಅವರು ಅತ್ಯಂತ ಚಟುವಟಿಕೆಯಿಂದ ಓಡಾಡ್ತಾ ಇದ್ದಾರೆ. ಕಾರ್ಯಕ್ರಮದ ಯಶಸ್ಸಿನಲ್ಲಿ ಅನುಪಮ ಕೊಡುಗೆಯನ್ನು ನೀಡಿದ್ದಾರೆ. ರವಿಕುಮಾರ್ ಅವರೇ, ಸ್ವಾಗತ. ಎಲ್ರಿಗೂ ನಮಸ್ಕಾರ. ನಾಡಿನ ಗೀತೆ ಹಾಡಿದ್ರಿಂದ ಎಲ್ಲ ಮೈ